Hi students, Ita ಅಂತ ಕೇಳ್ಬೋದು ನೀವು. It is the biggest set? No, it is not a biggest set. ನಾವು ಹೈಸ್ಕೂಲಲ್ಲಿ ಸ್ಟಡಿ ಮಾಡಿದ್ದೀವಿ. ಏನು? ದ ಸೊಲ್ಯೂಷನ್ ಆಫ್ ಈಕ್ವೇಷನ್ ಅಂತ ಆಮೇಲೆ ಬರುತ್ತೆ ನಿಮಗೆ. ಈಕ್ವೇಷನ್ಸ್ ಅನ್ನ ಬರೀತೀವಿ, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ವಾ. ಈಕ್ವೇಷನ್ಸ್ ವರ್ಗ ಸಮೀಕರಣ ಅಂತ ಕಲ್ತಿದ್ದೀವಿ ನೀವು. ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅನ್ನ ಕಲ್ತಿದ್ವಿ. ಹೇಗಿರುತ್ತೆ? ax² ಪ್ಲಸ್ bx ಪ್ಲಸ್ c = 0. ಇದೊಂದು ಈಕ್ವೇಷನ್ ಅಂತ ಹೇಳ್ತೀವಿ. ಮತ್ತು ನಾವು ಡಿಟೇಲ್ ಆಗಿ ಕಲಿತಾ ಇದ್ದೀವಿ ಇದನ್ನ ನೆಕ್ಸ್ಟ್ ನಮ್ಮ ಪೋರ್ಷನ್ ಅಲ್ಲಿ. ಬಟ್ ಹೈಸ್ಕೂಲಲ್ಲಿ ಗೊತ್ತು ನಮಗೆ ax² ಪ್ಲಸ್ bx ಪ್ಲಸ್ c = 0 ವರ್ಗ ಸಮೀಕರಣ. ದ ಫಂಡಮೆಂಟಲ್ ಥಿಯರಮ್ ಆಫ್ ಆಲ್ಜಿಬ್ರಾ ಅನ್ನುವಂತ ಒಂದು ಥಿಯರಮ್ ಬರುತ್ತೆ. nth ಡಿಗ್ರಿ ಈಕ್ವೇಷನ್ಸ್. ಡಿಗ್ರಿ ಅಂದ್ರೆ ಏನು? ದ ಹೈಯೆಸ್ಟ್ ಪಾಸಿಟಿವ್ ಇಂಟಿಗ್ರಲ್ ಪವರ್ ಆಫ್ ದ ವೇರಿಯೇಬಲ್ಸ್. ಹೈಯೆಸ್ಟ್ ಪಾಸಿಟಿವ್ ಇಂಟಿಗ್ರಲ್ ಪವರ್, ಹೈಯೆಸ್ಟ್ ಇಂಟೀಜರ್ಸ್ ಏನಿರುತ್ತೆ, ಪವರ್ ಏನಿರುತ್ತೆ ಅದನ್ನ ಡಿಗ್ರಿ ಅಂತ ಕರಿತೀವಿ. ಇಲ್ಲಿ ಎಕ್ಸ್ ಅನ್ನೋದು ವೇರಿಯೇಬಲ್, ಎ ಬಿ ಸಿ ಆರ್ ಕಾನ್ಸ್ಟೆಂಟು. ಅದನ್ನ ಡಿಟೇಲ್ ಆಗಿ ಕಲಿತೀವಿ. ಇಟ್ ಇಸ್ ಕ್ಲಿಯರ್. ax² ಪ್ಲಸ್ bx ಪ್ಲಸ್ c = 0 ಅಂತ. ಇಲ್ಲಿ ಹೈಯೆಸ್ಟ್ ಪವರ್ ಏನಿದೆ 2. ಹಾಗಾಗಿ ಇದನ್ನ ವರ್ಗ ಸಮೀಕರಣ ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನ್. ಸಮೀಕರಣ ಮೀನ್ಸ್ ಈಕ್ವೇಷನ್ಸ್, ಈಕ್ವೇಟ್ ಮಾಡ್ತಾ ಇದೀವಿ ಅಲ್ವಾ. ಇದನ್ನ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ. nth ಡಿಗ್ರಿ ಈಕ್ವೇಷನ್ಸ್ ಆಗಿದ್ರೆ n ವ್ಯಾಲ್ಯೂ ಸ್ಯಾಟಿಸ್ಫೈ ಆಗುತ್ತೆ. ದಟ್ ಈಸ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಆಲ್ಜಿಬ್ರಾ ಅಂತ. ಮತ್ತೆ ಪುನಃ ಬರುತ್ತೆ ನಿಮಗೆ. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಇದನ್ನ ಲೀನಿಯರ್ ಈಕ್ವೇಷನ್ ಅಂತ ಕರೀತಾರೆ. ax ಪ್ಲಸ್ b = 0 ಬಂದ್ರೆ ಇದನ್ನ ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಿ. ಇವೆಲ್ಲ ಕಲ್ತಿದ್ದೀವಿ ನಾವು, ರೀಕಾಲ್ ಮಾಡ್ತಾ ಇರೋದಷ್ಟೇ. ಇಟ್ ಇಸ್ ದ ಲೀನಿಯರ್ ಈಕ್ವೇಷನ್ಸ್. ಅಂದ್ರೆ ಲೀನಿಯರ್ ಅಂದ್ರೆ 1 ಫಸ್ಟ್ ಡಿಗ್ರಿ ಈಕ್ವೇಷನ್ ಅಂತ. x ಟು ದಿ ಪವರ್ 1 ಹೈಯೆಸ್ಟ್ ಇದೆ ಇಲ್ಲಿ, ಹಾಗಾಗಿ ಇದು ಫಸ್ಟ್ ಡಿಗ್ರಿ ಈಕ್ವೇಷನ್. ಇಲ್ಲಿ ಎಷ್ಟು ವ್ಯಾಲ್ಯೂಸ್ ಸ್ಯಾಟಿಸ್ಫೈ ಆಗುತ್ತೆ? ಒಂದೇ ವ್ಯಾಲ್ಯೂಸ್. ಎಕ್ಸ್ ವ್ಯಾಲ್ಯೂಸ್ ಏನಾಗಿರುತ್ತೆ? -b/a. ಸ್ಯಾಟಿಸ್ಫೈ ಅಂದ್ರೆ ಏನು? ಆ ಎಕ್ಸ್ ವ್ಯಾಲ್ಯೂಸ್ ಯಾವ್ದು ಹಾಕಿದಾಗ ಈ ಈಕ್ವೇಷನ್ ಸ್ಯಾಟಿಸ್ಫೈ. ಲೆಫ್ಟ್ ಹ್ಯಾಂಡ್ ಸೈಡ್ = ರೈಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ 0 ಇದೆ, ಹಾಗಾಗಿ ಇದು ಯಾವಾಗ 0 ಆಗುತ್ತೆ? x = -b/a ಹಾಕಿದ್ರೆ ಈ ವ್ಯಾಲ್ಯೂಸ್ 0 ಆಗುತ್ತೆ ಅನ್ನೋದು ಗೊತ್ತು ನಮಗೆ ಅಲ್ವಾ. ಹಾಗಾಗಿ ಇದನ್ನ ಸೊಲ್ಯೂಷನ್ ಅಂತ ಹೇಳ್ತಾರೆ. ಇದು ಸೊಲ್ಯೂಷನ್. ಯಾವುದಕ್ಕೆ? ಇದನ್ನ ನಾವು ಬಿಡಿಸಿದಾಗ ಇದರ ಪರಿಹಾರ ಏನು? -b/a. ಇಟ್ ಈಸ್ ಕಾಲ್ಡ್ ದಿ ಸೊಲ್ಯೂಷನ್ ಆಫ್ ದ ಈಕ್ವೇಷನ್ಸ್ ax ಪ್ಲಸ್ b = 0 ಅಂತ ಹೇಳ್ತೀವಿ. ಇದರ ಸೊಲ್ಯೂಷನ್, ಅಥವಾ ಇನ್ನು ಹೇಳ್ತಾರೆ ಮೂಲ ಅಂತ ಕರಿತೀವಿ ಅಲ್ವಾ, ರೂಟ್ ಅಂತಾನು ಕರೀತಾರೆ. ರೂಟ್ ಆರ್ ಸೊಲ್ಯೂಷನ್ ಆಫ್ ದ ಈಕ್ವೇಷನ್. ಸಾಲ್ವ್ ದ ಈಕ್ವೇಷನ್. ಇದನ್ನ ಬಿಡಿಸಿ ಅಂತ ಹೇಳಿದಾಗ ನಾವು ಕಂಡುಹಿಡಿತೀವಿ, ಅದರ ಪರಿಹಾರ ಆಗಿರುತ್ತೆ. ಅದಕ್ಕೆ ಕರೆಕ್ಟ್ ಆದಂತ ವರ್ಡ್ಸ್ ಇಟ್ ಇಸ್ ದ ಸೊಲ್ಯೂಷನ್ ಅಂತ ಹೇಳ್ತೀವಿ. ಕರೆಕ್ಟಾ? ಇದು ಸೊಲ್ಯೂಷನ್ ಆಫ್ ದಿಸ್ ಈಕ್ವೇಷನ್ಸ್. ಫಾರ್ ಎಕ್ಸಾಂಪಲ್ಸ್ 2x ಪ್ಲಸ್ 1 = 0. ವಾಟ್ ಇಸ್ ದ ವ್ಯಾಲ್ಯೂ ಆಫ್ x? ಗೊತ್ತು ನಮಗೆ. x = -1/2 ಹಾಕಿದ್ರೆ ಇದು ಸ್ಯಾಟಿಸ್ಫೈ ಆಗುತ್ತೆ. ಅಂದ್ರೆ ಏನು? 2 × -1/2 ಪ್ಲಸ್ 1 ಲೆಫ್ಟ್ ಹ್ಯಾಂಡ್ ಸೈಡ್. 2 ಕ್ಯಾನ್ಸಲ್ ಆಯ್ತು. -1 ಪ್ಲಸ್ 1 ಇಟ್ಸ್ ವ್ಯಾಲ್ಯೂ ಇಸ್ 0. ಇದು ರೈಟ್ ಹ್ಯಾಂಡ್ ಸೈಡ್, ಇದು ಲೆಫ್ಟ್ ಹ್ಯಾಂಡ್ ಸೈಡ್. ಎರಡು ಈಕ್ವೇಟ್ ಆಗಿದೆ. ಹಾಗಾಗಿ x = -1/2 is called solution of the equations 2x plus 1 = 0 ಅಂತ. ಹಾಗೆ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅನ್ನ ನೋಡಿದಾಗ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ax² ಪ್ಲಸ್ bx ಪ್ಲಸ್ c = 0. ಇದಕ್ಕೆ ನಾವು ಫಾರ್ಮುಲಾನೇ ಡಿರೈವ್ ಮಾಡಿದ್ರಿ ನೀವು ಹೈಸ್ಕೂಲಲ್ಲಿ ಅಲ್ವಾ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ x? ಇಲ್ಲಿ ಎರಡು ವ್ಯಾಲ್ಯೂಸ್ ಸ್ಯಾಟಿಸ್ಫೈ ಆಗಬೇಕು. -b ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² - 4ac ಡಿವೈಡೆಡ್ ಬೈ 2a ಅಂತ. ಇದನ್ನು ಡಿರೈವ್ ಮಾಡಿದ್ವಿ. ಪರ್ಫೆಕ್ಟ್ ಸ್ಕ್ವೇರ್ ಎಲ್ಲ ಮಾಡಿ ಇದನ್ನು ಡಿರೈವ್ ಮಾಡ್ತೀವಿ. ಇದು ಗೊತ್ತಿರಲಿ ನಿಮ್ಗೆ. ಎಕ್ಸ್ ವ್ಯಾಲ್ಯೂಸ್ ಯಾವ್ಯಾವುದು? -b ಪ್ಲಸ್ ಆರ್ ಮೈನಸ್ ಅಂದ್ರೆ ಇಲ್ಲಿ 2 ಬರುತ್ತೆ, ಪ್ಲಸ್ ರೂಟ್ ಆಫ್ b² - 4ac ಡಿವೈಡೆಡ್ ಬೈ 2a. ಆಮೇಲೆ x = -b ಮೈನಸ್ ರೂಟ್ ಆಫ್ b² - 4ac ಡಿವೈಡೆಡ್ ಬೈ 2a. ಈ ಎರಡೂ ವ್ಯಾಲ್ಯೂಸ್ ಅನ್ನು ಇಲ್ಲಿ ಹಾಕಿದ್ರೆ ಇದು ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳ್ತೀವಿ. ದೀಸ್ ಆರ್ ಕಾಲ್ಡ್ ದಿ ಸೊಲ್ಯೂಷನ್ಸ್ ಆರ್ ರೂಟ್ಸ್, ಮೂಲಗಳು, ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ax² ಪ್ಲಸ್ bx ಪ್ಲಸ್ c = 0 ಆಗಿರುತ್ತೆ. ಇದು ಕಲ್ತಿದ್ರಲ್ಲ. ಫಾರ್ ಎಕ್ಸಾಂಪಲ್ಸ್ x² ಪ್ಲಸ್ 3x ಪ್ಲಸ್ 1 = 0 ಅಂತ ಹೇಳ್ತೀವಿ. 2 ಅಂತ ತಗೊಳ್ಳೋಣ. 2 = 0.
ಫೈಂಡ್ ದ ಸೊಲ್ಯೂಷನ್ ಆಫ್ ದಿಸ್ ಇಕ್ವೇಶನ್ಸ್. ಎಕ್ಸ್ ಸ್ಕ್ವೇರ್ ಇಲ್ಲಿ ಏನ್ ಬರುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು -3 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 3 ಸ್ಕ್ವೇರ್ ಈಸ್ 9, ಬಿ ಸ್ಕ್ವೇರ್ -4 ಇಂಟು ಎ ಇಂಟು ಸಿ. ಎ ಅಂದ್ರೆ 1, ಇಲ್ಲಿ ಎ ಮೀನ್ಸ್ 1, ಬಿ ಈಕ್ವಲ್ ಟು 3, ಸಿ ಈಸ್ ಈಕ್ವಲ್ ಟು 2. ಬಿ ಸ್ಕ್ವೇರ್ -4ac 8 ಡಿವೈಡೆಡ್ ಬೈ 2a 2 ಏನ್ ಬರುತ್ತೆ, -3 ಪ್ಲಸ್ ಆರ್ ಮೈನಸ್ 8 9 minus 8 1 root 1 means 1 divided by 2. ಹಾಗಿದ್ರೆ x values minus plus -2 by 2 -1 minus 4 by 2 -2 ಅಂದ್ರೆ ಇದರ ರೂಟ್ಸ್ ಅಥವಾ ಸೊಲ್ಯೂಷನ್ ಏನು, -1 and -2 are called the roots or solutions of the equations. ಯಾವುದಕ್ಕೆ, x square plus 3x plus 2 equal to 0 ಇದ್ದಾಗ. ವೆರಿಫೈ ಮಾಡಿ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ at x is equal to 1 -1 ಹಾಕಿದ್ರೆ ಏನ್ ಬರುತ್ತೆ, x is equal to -1 ಹಾಕ್ರಿ, ಲೆಫ್ಟ್ ಹ್ಯಾಂಡ್ ಸೈಡ್ ಏನು, -1 ಸ್ಕ್ವೇರ್ -3 plus 2 -3 plus 3 0. ಪುಟ್ x is equal to -2 ಹಾಕಿದ್ರೆ ಏನ್ ಬರುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ -2 ಸ್ಕ್ವೇರ್ 4 ಅಲ್ವಾ, -6 plus 2 -6 plus 4 plus 2 plus 6 -6 its value is 0. ರೈಟ್ ಹ್ಯಾಂಡ್ ಸೈಡ್ ಸ್ಯಾಟಿಸ್ಫೈ ಆಯಿತು. ಹಾಗಾಗಿ ದೀಸ್ ಟು ಆರ್ ದ ರೂಟ್ಸ್ ಆಫ್ ದ ಗಿವನ್ ಇಕ್ವೇಶನ್ ಅಂತ ಹೇಳ್ತೀವಿ. ಈ ರೂಟ್ಸ್ ಅನ್ನ ನಾವು ಡಿಫೈನ್ ಮಾಡುವಾಗ ಹೈಸ್ಕೂಲಲ್ಲಿ ಕಲ್ತಿದ್ವಿ, ಇದನ್ನ ಬರೀತೀವಿ ಡೆಲ್ಟಾ ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ. ಶೋ ದ ಕರೆಕ್ಟಾ, ಡಿಸ್ಕ್ರಿಮಿನೆಂಟ್ ಬಿ ಸ್ಕ್ವೇರ್ -4ac ಡಿಸ್ಕ್ರಿಮಿನೆಂಟ್ ಬಿ ಸ್ಕ್ವೇರ್ -4ac. ಇದರ ಮೇಲೆ ಈ ರೂಟ್ಸ್ ಅನ್ನ ಯಾವ ರೀತಿಯಾದಂತ ನಂಬರ್ಸ್ ಬರುತ್ತೆ ಅಂತ ಐಡೆಂಟಿಫೈ ಮಾಡ್ತೀವಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಕ್ವಾಡ್ರಾಟಿಕ್ ಇಕ್ವೇಶನ್ಸ್. ಈ ರೂಟ್ಸ್ ಅನ್ನ, ಈ ಡಿಸ್ಕ್ರಿಮಿನೆಂಟ್ ಡೆಲ್ಟಾ ಅನ್ನ ನೋಡಿಕೊಂಡು ಇಲ್ಲಿ ಬರುವಂತ ರೂಟ್ಸ್ ಅಥವಾ ಸೊಲ್ಯೂಷನ್ಸ್ ಯಾವ ಫಾರ್ಮ್ ಅಲ್ಲಿ ಇದೆ ಅಂತ ಹೇಳ್ತೀವಿ, ಕಲ್ತಿದೀವಿ ಅಲ್ವಾ. ಬಿ ಸ್ಕ್ವೇರ್ -4ac ಅಂದಾಗ ಇದ್ರ ವ್ಯಾಲ್ಯೂಸ್ ಏನಾದ್ರೂ 0 ಆದ್ರೆ, ವಾಟ್ ಇಸ್ ಮೀನಿಂಗ್ ಆಫ್ ಬಿ ಸ್ಕ್ವೇರ್ -4ac equal to 0 ಅಂತ ಹೇಳಿದ್ರೆ, ಬಿ ಸ್ಕ್ವೇರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 4ac ಆದ್ರೆ, ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4ac ಆಗೇನಾಯ್ತು, ಇದೆರಡು ಕ್ಯಾನ್ಸಲ್ ಆಗಿ 0 ಬರುತ್ತೆ. ಆದ್ರೆ ರೂಟ್ ಆಫ್ 0 ಅಂತ ಹೇಳಿದ್ರೆ 0 ಅಂತ, ರೂಟ್ ಆಮೇಲೆ ನೋಡೋಣ, ಗೊತ್ತಿದೆ ಬೇಸಿಕ್ ನಾಲೆಜ್. ರೂಟ್ ಆಫ್ 0 ಈಸ್ 0. ಇಡಿಸ್ಕರ್ಲೆ, ಇದನ್ನ ರೂಟ್ ಫಂಕ್ಷನ್ ಅಂತಾನೆ ಕರೀತಾರೆ. 0 ಇದ್ದಾಗ 0. ಆಗ ವ್ಯಾಲ್ಯೂಸ್ x is equal to ಏನ್ ಬರುತ್ತೆ, the value of x equal to -b divided by 2a plus 0. -b divided by 2a plus 0. ಅಂದ್ರೆ ಏನಾಯ್ತು, ಈ ಒಂದೇ ಒಂದು ಸೊಲ್ಯೂಷನ್ ಇರುತ್ತೆ ಅಥವಾ ಎರಡು ಸೊಲ್ಯೂಷನ್ಸ್ ಇದೆ, ಎರಡು ಸೊಲ್ಯೂಷನ್ಸ್ ಕೋಇನ್ಸೈಡ್ ಆಗಿದೆ ಅಂತ, ಒಂದೇ ವ್ಯಾಲ್ಯೂಲಿ ಕೋಇನ್ಸೈಡ್ ಸೇರ್ಕೊಬಿಟ್ಟಿದೆ ಅಂತ. ಆಗ ರೂಟ್ಸ್ ಏನ್ ಬರುತ್ತೆ, ಈಕ್ವಲ್, ಇದು ಏನಾಗಿರುತ್ತೆ, ರ್ಯಾಷನಲ್ ನಂಬರ್ಸ್ ಆಗಿರುತ್ತೆ. P by Q form, it's a P by Q forms. ಇದು ಏನಾಗಿರುತ್ತೆ, ಈಕ್ವಲ್, ರೂಟ್ಸ್ ಆರ್ ಈಕ್ವಲ್ ಅಂಡ್ ರ್ಯಾಷನಲ್ ನಂಬರ್ಸ್, ರ್ಯಾಷನಲ್ ಅಂಡ್ ಈಕ್ವಲ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ರ್ಯಾಷನಲ್ ನಂಬರು. ಬಟ್ ಎರಡು ರೂಟ್ ಇರಬೇಕು. ಫಂಡಮೆಂಟಲ್ ಥಿಯರಮ್ ಹೇಳುತ್ತೆ, ಫಂಡಮೆಂಟಲ್ ಥಿಯರಮ್ಸ್ ಏನ್ ಹೇಳುತ್ತೆ, nth ಡಿಗ್ರಿ ಇಕ್ವೇಶನ್ ಇದ್ರೆ n ವ್ಯಾಲ್ಯೂಸ್ ಸ್ಯಾಟಿಸ್ಫೈ ಆಗಬೇಕು. ಇಲ್ಲಿ 2 ವ್ಯಾಲ್ಯೂಸ್ ಸ್ಯಾಟಿಸ್ಫೈ ಆಗಬೇಕು. ಆ 2 ವ್ಯಾಲ್ಯೂಸ್ ಒಂದೇ, 2 ವ್ಯಾಲ್ಯೂಸ್ ಒಂದರನ್ನ ಇನ್ನೊಂದರಲ್ಲಿ ಕೋಇನ್ಸೈಡ್ ಆಗಿದೆ. ಅದರ ಜೊಮೆಟ್ರಿಕ್ ಮೀನಿಂಗ್ ಅನ್ನ ನೆಕ್ಸ್ಟ್ ನಾವು ಮುಂದಿನ ನಮ್ಮ ಪೋರ್ಷನ್ ಅಲ್ಲಿ ಕಲಿಯೋಣ. ಇದು ನಿಮ್ಗೆ ಹೈಸ್ಕೂಲಲ್ಲಿ ಗೊತ್ತಿದೆ ಅಂತ ಹೇಳ್ತೀವಿ. ಯಾವಾಗ ಇದು ಬಿ ಸ್ಕ್ವೇರ್ -4ac ಡೆಲ್ಟಾ ಅನ್ನ ತಗೊಳ್ತೀವಲ್ಲ, ಡಿಸ್ಕ್ರಿಮಿನೆಂಟ್ ಈಸ್ ಈಕ್ವಲ್ ಟು 0. ಡೆಲ್ಟಾ ಅಂದ್ರೆ ಏನು, ಡೆಲ್ಟಾ ಈಸ್ ಬಿ ಸ್ಕ್ವೇರ್ -4ac ಅಂತೀವಿ. ಮೊದಲನೇ ಕೇಸು ಡೆಲ್ಟಾ ಈಕ್ವಲ್ ಟು 0, ರೂಟ್ಸ್ ಆರ್ ರಿಯಲ್ ಅಂಡ್ ಅಥವಾ ರ್ಯಾಷನಲ್ ಅಂತ ಹೇಳ್ಬೋದು, ರ್ಯಾಷನಲ್ ನಂಬರು ಅಂಡ್ ಈಕ್ವಲ್ ಆಗಿರುತ್ತೆ. ನಮಗೆ ಬೇಕಾಗಿರೋದು ಈಕ್ವಲ್. ಇಟ್ಸ್ ಕ್ಲಿಯರ್. ಈಗ ಎರಡನೇ ಕೇಸ್ ಬರುತ್ತೆ. ಸಪೋಸ್ ದಿಸ್ ಒನ್ ಈಸ್ ಲೆಸ್ ದ್ಯಾನ್ 0 ಇದ್ದಾಗ, ಲೆಸ್ ದ್ಯಾನ್ 0 ಅಂತ ಹೇಳಿದ್ರೆ ಇನ್ನೂ ಒಂದು ಗೊತ್ತಿರಲಿ, ನಾನು ರಿಯಲ್ ನಂಬರ್ಸ್ ಹೇಳಿದ್ದೀನಿ. ಆ ರಿಯಲ್ ನಂಬರ್ಸ್ ಅನ್ನ ರಿಯಲ್ ಲೈನ್ ಅಲ್ಲಿ ಡಿಫೈನ್ ಮಾಡ್ತಾರೆ. ಇದು ಗೊತ್ತಿದೆ ನಿಮಗೆ. ಇಟ್ ಈಸ್ ಕಾಲ್ಡ್ ದ ರಿಯಲ್ ಲೈನ್ ಅಂತ.
ಈ ರಿಯಲ್ ಲೈನ್ ಅಲ್ಲಿ ಆಮೇಲೆ ಹೇಳೋಣ ಬೇಕಿದ್ರೆ ಇದು ಎಲ್ಲಿವರೆಗೂ ಇರುತ್ತೆ? ಆಲ್ ನಂಬರ್ಸ್ ಆರ್ ಕೌಂಟೇಬಲ್ ಇನ್ಫೈನೈಟ್ ಸೆಟ್, ಈಗ ಬರಿತಾನೆ ಹೋಗ್ತೀವಿ ಅಲ್ವಾ. ಈ ನಂಬರ್ ಲೈನ್ ಅಲ್ಲಿ ಮಧ್ಯ ವ್ಯಾಲ್ಯೂಸ್ 0 ಆಗಿರುತ್ತೆ. ಆಮೇಲೆ ಇಂಟೀಜರ್ಸ್ ಸೇಮ್ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಬರೀತೀರಿ 1 2 3 4 ಹೀಗೆ ಬರುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ ಯಾವಾಗಲೂ ನೆಗೆಟಿವ್ ಬರೀತಾರೆ. ರೈಟ್ ಹ್ಯಾಂಡ್ ಸೈಡ್ ಆಫ್ 0 ಈಸ್ ಪಾಸಿಟಿವ್, ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ 0 ರೈಟ್ ನೆಗೆಟಿವ್. -1 -2 -3 ಹೀಗೆ ಕಂಟಿನ್ಯೂ ಆಗಿ ಬರಿತಾ ಹೋಗ್ತಾರೆ. ಇಲ್ಲಿ ಎರೋ ಮಾರ್ಕ್ ಯಾಕೆ ಹಾಕ್ತಾರೆ ಅನ್ನೋದು ಗೊತ್ತಿರಬೇಕು. ಲೈನ್ ಅಂತ ಕಲ್ತಿದ್ರಿ ನಾವು, ಲೈನ್ಸ್ ಆರ್ ಲೈನ್ ಅಲ್ವಾ. ಈ ಸ್ಟ್ರೇಟ್ ಲೈನ್ ಅಂತ ಹೇಳ್ತೀವಿ. ಸ್ಟ್ರೇಟ್ ಲೈನ್ ಅನ್ನು ನಾವು ಹೇಗೆ ಡ್ರಾ ಮಾಡ್ತೀವಿ? 2 ಪಾಯಿಂಟ್ ಹಾಕಿ ಅದನ್ನ ಸೇರಿಸ್ತೀವಿ. ಈ ಲೈನ್ ಅಲ್ಲಿ 3 ರೀತಿಯಾಗಿ ಡಿಫೈನ್ ಮಾಡ್ತೀವಿ. ಇದು 6ನೇ ಕ್ಲಾಸಲ್ಲಿ ಬಂದಿದೆ. ಒಂದು ಲೈನ್ ಅಲ್ಲಿ ರೇ ಅಂತ ಹೇಳ್ತಾರೆ, ಲೈನ್ ಅಂತ ಹೇಳ್ತಾರೆ, ಲೈನ್ಸ್ ಸೆಗ್ಮೆಂಟ್ ಅಂತ ಬರುತ್ತೆ. ಲೈನ್ ಸೆಗ್ಮೆಂಟು, ರೇ ಅಂಡ್ ಲೈನ್. ಲೈನ್ ಸೆಗ್ಮೆಂಟ್, ರೇ ಅಂಡ್ ಲೈನು, ಇದು 3 ರೀತಿಯಲ್ಲಿ ಬರುತ್ತೆ. ಈ ಲೈನ್ ಅನ್ನ ನಾವು ಬರೆಯುವಾಗ ಲೈನ್ ಸೆಗ್ಮೆಂಟ್ ಅಂದ್ರೆ ಈ ಲೈನ್ ಒಂದು ಲೈನ್ ಅನ್ನು ಡ್ರಾ ಮಾಡುವಾಗ 2 ಪಾಯಿಂಟ್ ಬೇಕು. ಆ 2 ಪಾಯಿಂಟ್ ಅನ್ನು ಸ್ಕೇಲ್ ನಾವು ಡ್ರಾ ಮಾಡೋದು ಗೊತ್ತಾ. ಲೈನ್ ಸೆಂಟಿಮೀಟರ್ ಕೊಡ್ತಾರೆ, 1 ಸೆಂಟಿಮೀಟರ್ ಲೈನ್ ಹೇಳಿರಿ, ಡ್ರಾ ಮಾಡಿದ್ರಿ ಜಾಮೆಟ್ರಿಯಲ್ಲಿ. 5 ಸೆಂಟಿಮೀಟರ್ ಸ್ಕೇಲ್. ಇದು ಎ ಅನ್ನುವಂಥ ಪಾಯಿಂಟ್ ತಗೊಳ್ತೀರಿ, ಇದು ಬಿ ಅನ್ನುವಂಥ ಪಾಯಿಂಟ್ ತಗೊಳ್ತೀರಿ. ದ ಲೆಂತ್ ಆಫ್ ದ ಲೈನ್ ಎ ಬಿ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಡ್ರಾ ಮಾಡ್ತೀವಿ. ಇದು 5 ಸೆಂಟಿಮೀಟರ್ ಅಂತ ಬರೀತೀವಿ ಅಲ್ವಾ. ಇದು ಲೈನ್ ಸೆಗ್ಮೆಂಟ್. ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇನಿಷಿಯಲ್ ಪಾಯಿಂಟ್ ಇದೆ, ಎಲ್ಲಿಗೆ ಎಂಡ್ ಆಗುತ್ತೆ, ದ ಟರ್ಮಿನಲ್ ಪಾಯಿಂಟ್ ಅಂತ ಕರಿತೀವಿ. ಎಲ್ಲಿ ಎಂಡ್ ಆಗುತ್ತೆ ಅದು ಗೊತ್ತಿದೆ ನಮಗೆ, ಅಂದ್ರೆ 5 ಸೆಂಟಿಮೀಟರ್ ಲೈನ್ ಇದು. ಇಟ್ಸ್ ಕ್ಲಿಯರ್. ಎ ಇಂದ ಬಿಗೆ ಒಂದು ಸ್ಟ್ರೇಟ್ ಲೈನ್ ಇದು. ಇಟ್ ಇಸ್ ನಾಟ್ ಎ ಕರ್ವ್, ವಕ್ರರೇಖೆ ಅಲ್ಲ, ಸರಳ ರೇಖೆ. ಇದು 5 ಸೆಂಟಿಮೀಟರ್ ಇದೆ, 6 ಸೆಂಟಿಮೀಟರ್ ಇದೆ. ಅಂದ್ರೆ ಎಂಡ್ ಪಾಯಿಂಟ್ಸ್ ಇರುತ್ತೆ, ಎ ಮತ್ತು ಬಿ, ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಕೊನೆಯ ಪಾಯಿಂಟ್. ಇನಿಷಿಯಲ್ ಪಾಯಿಂಟ್ ಅಂಡ್ ಟರ್ಮಿನಲ್ ಪಾಯಿಂಟ್, ಎಂಡ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ಇದನ್ನ. ಎ ಇಂದ ಬಿಗಿರ್ಬೋದು, ಬಿ ಇಂದ ಎಗಿರ್ಬೋದು. ಇಲ್ಲಿ 2 ಇದ್ರೆ ಇದನ್ನ ಲೈನ್ ಸೆಗ್ಮೆಂಟ್ ಅಂತ ಕರೀತಾರೆ. ಕ್ಲಿಯರಾ? ರೇ ಅಂತ ಹೇಳಿದಾಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಕಿರಣ ಅಲ್ವಾ. ಏನ್ ಹೇಳ್ತೀವಿ? ಸೂರ್ಯನಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿವರೆಗೂ ಹೋಗುತ್ತೆ? ಬರ್ತಾನೆ ಇರುತ್ತೆ, ಅಲ್ಲಿವರೆಗೂ ಸಾಧ್ಯ ಇದೆ ಅಲ್ಲಿವರೆಗೂ ಹೋಗ್ತಾನೆ ಇರುತ್ತೆ. ಅದು ಅದನ್ನೇ ರೇ ಅಂತ ಕರೆಯೋದು. ಇನಿಷಿಯಲ್ ಪಾಯಿಂಟ್ ಇರುತ್ತೆ ಇಲ್ಲಿ, ಎ ಇಂದ ಸ್ಟಾರ್ಟ್ ಆಗುತ್ತೆ ಅಥವಾ ಓ ಇಂದ ಸ್ಟಾರ್ಟ್ ಆದ್ರೆ ಇಲ್ಲಿ ಹೇಗೆ ಹೋಗ್ತಾ ಇರುತ್ತೆ? ಎಲ್ಲೆಲ್ಲ ಆಗುತ್ತೆ ಅಲ್ಲೆಲ್ಲ ಹೋಗ್ತಾ ಇರುತ್ತೆ. ಇಲ್ಲಿ ಒಂದು ಎರೋ ಮಾರ್ಕ್ ಹಾಕ್ಬಿಡ್ತಾರೆ, ಇದರ ಇದು ಕಂಟಿನ್ಯೂ ಆಗಿ ಹೋಗ್ತಾನೇ ಇದೆ ಅಂತ. ನೋ ಎಂಡ್ ಇಲ್ಲಿ. ಇದನ್ನ ನಮ್ಗೆ ಎಲ್ಲಿಗೆ ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ಅದನ್ನ ಡ್ರಾ ಮಾಡ್ತಾ ಹೋಗ್ಬೋದು, ಎಳಿತಾ ಹೋಗ್ಬೋದು. ಇದು ರೇ ಅಂತ ಕರಿತೀವಿ. ಇನ್ನು ಲೈನ್ ಅಂತ ಹೇಳಿದಾಗ ನೋ ಎಂಡ್ ಪಾಯಿಂಟ್ ಅಥವಾ ನೋ ಸ್ಟಾರ್ಟಿಂಗ್ ಪಾಯಿಂಟ್, ನೋ ಎಂಡ್ ಪಾಯಿಂಟ್. ಟರ್ಮಿನಲ್ ಪಾಯಿಂಟ್, ಇನಿಷಿಯಲ್ ಪಾಯಿಂಟು ಇಲ್ಲ, ಟರ್ಮಿನಲ್ ಪಾಯಿಂಟು ಇಲ್ಲ. ಈ ಕಡೆ ಮಾಡಿ ಈ ಕಡೆ ಎಳಿತಾ ಹೋಗ್ಬೋದು, ಈ ಕಡೆ ಬೇಕಾದ್ರೆ ಈ ಕಡೆ ಎಳಿತಾ ಹೋಗ್ಬೋದು. ಇದನ್ನ ಲೈನ್ ಅಂತ ಕರಿತೀವಿ. ಇಟ್ ಇಸ್ ದ ಲೈನ್. 3 ರೀತಿಯಲ್ಲಿ ಲೈನ್ ಸೆಗ್ಮೆಂಟು, ರೇ ಅಂಡ್ ಲೈನ್. ಇಟ್ಸ್ ಕ್ಲಿಯರ್. ಇನ್ನೂ ಅಷ್ಟೇ, ನಾವು ನಂಬರ್ ಲೈನ್ ಅನ್ನ ಡ್ರಾ ಮಾಡಿದಾಗ, ನಂಬರ್ ಲೈನ್ ಅಂತ ಹೇಳಿದ್ರೆ ಏನು? ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅನ್ನೋದು ಗೊತ್ತಿಲ್ಲ, ಎಲ್ಲಿಂದ ಎಂಡ್ ಆಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? 0 ಇಂದ ರೈಟ್ ಹ್ಯಾಂಡ್ ಸೈಡ್ ಎಳಿತೀವಿ, 0 ದಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಲೈನ್ ಎಳಿತೀವಿ. ಇದು ನಮಗೆ ಕಾಣಿಸ್ತದೆ ಅಲ್ವಾ. 0 ದಿಂದ ಎಳಿತಾ ಹೋಗ್ಬೋದು, ಎಷ್ಟು ಸಾಧ್ಯ ಇದೆ ಅಷ್ಟು. ಇಲ್ಲೂ ಎಳಿತಾ ಇರ್ಬೋದು. ಇದು ನೋ ಎಂಡ್, ಇಲ್ಲೂ ನೋ ಎಂಡ್ ಅಂತ. ಇದು ಎಲ್ಲಿವರೆಗೂ ಎಳಿಬಹುದು? ಇನ್ಫೈನಿಟಿವರೆಗೂ, ಅಂದ್ರೆ ಎಳಿತಾನೆ ಇರ್ಬೋದು. ಇನ್ಫಿನಿಟಿ ಇಸ್ ನಾಟ್ ಎ ಫೈನೈಟ್ ನಂಬರ್ಸ್. ಅಂದ್ರೆ ಯಾವ ಸಂಖ್ಯೆ ಅಂತೀವಿ, ಇದಕ್ಕೂ ಮುಂದೆ ಸಂಖ್ಯೆ ಇದೆ ಅಂತ ಹೇಳುವ ಮೀನಿಂಗು. ಇದನ್ನ ಮೈನಸ್ ಇನ್ಫಿನಿಟಿ ಅಂತ. ಯಾಕೆ ಅಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಇದು. ಎಷ್ಟು ಇದೇ ಚಿಕ್ಕ ಸಂಖ್ಯೆನಾ? ಇಲ್ಲ, ಇನ್ನೂ ಚಿಕ್ಕ ಸಂಖ್ಯೆ ಇದೆ.
ಅದನ್ನು ಬರಿತಾ ಇರ್ಬೋದು. ನೆಗೆಟಿವ್ ನಂಬರ್ಸ್ ಅಂತ ಹೇಳ್ತೀವಿ, ಅದು ಅತ್ಯಂತ ದೊಡ್ಡದಾದ್ರೆ ಇದು ಅಪೋಸಿಟ್ ನಂಬರ್ಸ್ ಅತ್ಯಂತ ಚಿಕ್ಕದು. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಬರುವಂತ ಎಲ್ಲ ವ್ಯಾಲ್ಯೂಸು ನೆಗೆಟಿವ್ ಆಗಿರುತ್ತೆ 0ದಿಂದ. ರೈಟ್ ಹ್ಯಾಂಡ್ ಸೈಡ್ ಬರೋದೆಲ್ಲ ವ್ಯಾಲ್ಯೂಸ್ ಪಾಸಿಟಿವ್. 0 ಈಸ್ ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್. ಇದು ಪಾಸಿಟಿವ್ಗೂ ಸೇರ್ಕೊಂಡಿಲ್ಲ, ನೆಗೆಟಿವ್ಗೂ ಸೇರ್ಕೊಂಡಿಲ್ಲ. 0 ದಾಟಿದ್ರೆ ಪಾಸಿಟಿವ್ ವ್ಯಾಲ್ಯೂ ಸ್ಟಾರ್ಟ್ ಆಗುತ್ತೆ, 0ದಿಂದ ಈ ಕಡೆ ಬಂದ್ರೆ ದ ನೆಗೆಟಿವ್ ವ್ಯಾಲ್ಯೂ ಸ್ಟಾರ್ಟ್ ಆಗುತ್ತೆ. ಇದನ್ನೇ ಹೇಳ್ತಾರೆ ಎಕ್ಸ್ ಅನ್ನೋದು ವೇರಿಯೇಬಲ್ಸ್. ಹೇಳಿದ್ದೀನಿ ನಾನು, ವೇರಿಯೇಬಲ್ಸ್ ಅಂಡ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಅಲ್ಲಿ ಎರಡು ರೀತಿ, ಒಂದು ಫಿಕ್ಸೆಡ್ ಕಾನ್ಸ್ಟೆಂಟ್, ಇನ್ನೊಂದು ಆರ್ಬಿಟ್ರಿ ಕಾನ್ಸ್ಟೆಂಟ್. ವೇರಿಯೇಬಲ್ಸ್ ಅಂತ ಹೇಳಿದ್ರೆ ಆರ್ಬಿಟ್ರಿ ಕಾನ್ಸ್ಟೆಂಟ್ ಇದ್ದಾಗ ಇದು ಯಾವುದೇ ಆಗಿರ್ಬೋದು, ಅದು ಮೂವ್ ಆಗಿರುವಂತ ವ್ಯಾಲ್ಯೂಸ್, 0ನೋ 1ನೋ 2ನೋ -1ನೋ -2ನೋ ಯಾವುದೇ ಒಂದು ವ್ಯಾಲ್ಯೂಸ್ ಅಂತ ತಗೊಂಡ್ರೆ, ಇಲ್ಲಿ ಎಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ಬರಬೇಕು ಅಂದ್ರೆ ಅದು ರೈಟ್ ಹ್ಯಾಂಡ್ ಸೈಡ್ ಇರಬೇಕು ಅಂತ. ಈ ಎಕ್ಸ್ ವ್ಯಾಲ್ಯೂಸ್ ಗ್ರೇಟರ್ ದ್ಯಾನ್ 0 ಅಂತ ಹೇಳ್ತೀವಿ, 0ಗಿಂತ ದೊಡ್ಡದು ವ್ಯಾಲ್ಯೂಸ್. ಇದರ ಮೀನಿಂಗ್ಗೆ ಪಾಸಿಟಿವ್ ವ್ಯಾಲ್ಯೂಸ್ ಅಂತ. ಪಾಸಿಟಿವ್ ನಂಬರ್ಸ್, ಇದು ಪಾಸಿಟಿವ್ ನಂಬರ್ ಅನ್ನ ಡಿಫೈನ್ ಮಾಡ್ತಾರೆ. ಪಾಸಿಟಿವ್ ನಂಬರ್ಸ್ ಮೀನ್ಸ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0, ದ ನೋಟೇಶನ್ಸ್. ಅಥವಾ ನಾವು ಹೀಗೂ ಬರೀಬಹುದು, ಪ್ಲಸ್ ಬರೆದು ವಿಇ ಪಾಸಿಟಿವ್ ವ್ಯಾಲ್ಯೂಸ್ ಅಂತ. ಈ ನೋಟೇಶನ್ಸ್ ಎಲ್ಲ ಬರ್ತಾ ಇರುತ್ತೆ. ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದ ತಕ್ಷಣ ಗೊತ್ತಿರಲಿ ನಾವು ತಗೋಬೇಕಾದಂತ ವ್ಯಾಲ್ಯೂಸ್, ಎಕ್ಸ್ ಇಸ್ ದ ವೇರಿಯೇಬಲ್ಸ್, ಯಾವ ವ್ಯಾಲ್ಯೂಸ್ ತಗೋತೀವೋ ಅವೆಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ಅಂತ. ಹಾಗೆ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಅಂತ ತಗೊಂಡ್ರೆ ಈ ಎಕ್ಸ್ ಅನ್ನೋದು ನೆಗೆಟಿವ್ ನಂಬರ್ಸ್. ನೆಗೆಟಿವ್ ನಂಬರ್ಸ್ ಅಥವಾ ಮೈನಸ್ ಬರೆದು ವಿ ಅಂತಾನು ಬರೀತಾರೆ. ಪಾಸಿಟಿವ್ ನಂಬರ್ ಗ್ರೇಟರ್ ದ್ಯಾನ್ 0, ನೆಗೆಟಿವ್ ನಂಬರ್ಸ್ ಲೆಸ್ ದ್ಯಾನ್ 0 ಅಂತ. ಈಕ್ವಲ್ ಇದ್ದಾಗ ಮಾತ್ರ ಈಕ್ವಲ್, ಇದು ಒಂದು ಮಾತ್ರ ಫಿಕ್ಸೆಡ್. ಇವೆಲ್ಲ ವ್ಯಾಲ್ಯೂಸ್ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ, ಇವೆಲ್ಲ ವ್ಯಾಲ್ಯೂಸ್ ಲೆಸ್ ದ್ಯಾನ್ 0 ಆಗಿರುತ್ತೆ. ಇದನ್ನೇ ನೋಟೇಶನ್ಸ್. ಇಲ್ಲಿ ಇದು ನಂಬರ್ ಲೈನ್ ಅಂತ ಹೇಳ್ತೀವಿ ಅಥವಾ ರಿಯಲ್ ಲೈನ್. ನಂಬರ್ ಲೈನ್ ಆರ್ ರಿಯಲ್ ಲೈನ್ ಅಂತಾನು ಹೇಳ್ತಾರೆ. ರಿಯಲ್, ವಾಸ್ತವವಾಗಿ ನಾವು ಎಳಿಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಬೆಳೀತಾ ಇದ್ದೀವಿ. ಇಲ್ಲಿ ಬರ್ಬೋದು ಯಾವ್ಯಾವ್ದಿದೆ, 0 ಇದೆ, 1 2 3, ನಾವು ಒಂದೊಂದು ಯೂನಿಟ್ ಅನ್ನ ತಗೊಂಡು ಮಾಡ್ತಾ ಹೋಗ್ತೀವಿ. -1 -2 ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ತೀವಿ. ಇಲ್ಲಿ 0 ಇದೆ, 1 2 3 ನ್ಯಾಚುರಲ್ ನಂಬರ್ಸ್ ಇದೆ, ನೆಗೆಟಿವ್ ನಂಬರ್ಸ್ ಇದೆ, ಎಲ್ಲ ಸೇರಿ ಇಂಟೀಜರ್ಸ್ ಇದೆ ಅಂತ. ಇದ್ರ ಮಧ್ಯದಲ್ಲಿ ಬರುತ್ತಲ್ಲ ಇವೆಲ್ಲ ಫ್ರಾಕ್ಷನ್ಸ್ ಇರುತ್ತೆ. ಇಲ್ಲಿ 1/2 ಅಂದ್ರೆ ಹಾಫ್, 1/2 ಅಂತ ಹೇಳ್ಬೋದು, 1/4 ಅಂತ ಹೇಳ್ಬೋದು, 3/4 ಅಂತ ಹೇಳ್ತೀವಿ. ಇಟ್ ಇಸ್ ಕ್ಲಿಯರ್? 3/4 ಹೀಗೆಲ್ಲ ಇದ್ರ ಮಧ್ಯಗಳಲ್ಲಿ ಬರುತ್ತೆ. ಅದ್ರ ಮಧ್ಯದಲ್ಲಿ ಇವೆಲ್ಲ ಫ್ರಾಕ್ಷನ್ p/q ಫಾರ್ಮ್ ನಲ್ಲಿ ಬರುವಂತ ವ್ಯಾಲ್ಯೂಸ್. ಎಲ್ಲಿ ಬೇಕಾದ್ರೂ ಇರ್ಬೋದು, ಅದು ಪಾಸಿಟಿವ್ ಆಗಿರ್ಲಿ ನೆಗೆಟಿವ್ ಆಗಿರ್ಲಿ. ಅದನ್ನು ಬಿಟ್ಟು ಇನ್ನೂ ಕೆಲವು ಪ್ಲೇಸ್ಗಳಿರುತ್ತೆ. ಇಲ್ಲಿ ಬಂದಾಗ ಸಪೋಸ್ √2 ಅಂತ ಹೇಳ್ತೀವಿ, 3.2 ಅಂದ್ರೆ ಇಲ್ಲಿ ಬಂದಾಗ ಪೈ ವ್ಯಾಲ್ಯೂಸ್ ಬರುತ್ತೆ. ಅವೆಲ್ಲ ವ್ಯಾಲ್ಯೂಸ್, ಎಲ್ಲ ವ್ಯಾಲ್ಯೂಸ್ ಸೇರಿ ಈ ನಂಬರ್ ಲೈನ್ ಅನ್ನೋದು ಬಂದಿರುತ್ತೆ. ಇದು ಎಲ್ಲೂ ಗ್ಯಾಪ್ ಇರಲ್ಲ, ಇಟ್ ಇಸ್ ದ ಕಂಟಿನ್ಯೂಸ್ ಲೈನ್. ಇಲ್ಲಿ ಯಾವ್ಯಾವ್ದು ಇರುತ್ತೆ ಈ ನಂಬರ್ ಲೈನ್ ಅಲ್ಲಿ? ಇಂಟೀಜರ್ಸ್ ಇದೆ, ಹೋಲ್ ನಂಬರ್ಸ್ ಇದೆ, ನ್ಯಾಚುರಲ್ ನಂಬರ್ಸ್ ಇದೆ, ರ್ಯಾಷನಲ್ ನಂಬರ್ಸ್ ಇದೆ, ಇರ್ಯಾಷನಲ್ ನಂಬರ್ಸ್ ಇದೆ, ಫ್ರಾಕ್ಷನ್ಸ್ ಇದೆ. ಎಲ್ಲ ಲೈನ್, ಎಲ್ಲಾ ನಂಬರ್ಸ್ ಅನ್ನ ಸೇರಿಸಿದ್ರೆ ಇದು ನಮಗೆ ಕಂಟಿನ್ಯೂಸ್ ಸ್ಟ್ರೇಟ್ ಲೈನ್ ಬರುತ್ತೆ. ಇದನ್ನೇ ರಿಯಲ್ ಲೈನ್ ಅಥವಾ ನಂಬರ್ ಲೈನ್ ಅಂತ ಡಿನೋಟ್ ಮಾಡ್ತಾರೆ. ಎಲ್ಲಿವರೆಗೂ? ನೋ ಎಂಡ್. ಇನ್ ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ಅಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಥವಾ ಲೆಫ್ಟ್ ಹ್ಯಾಂಡ್ ಸೈಡ್ ಅಂಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋ ಎಂಡ್. ಇದನ್ನು ಬರಿತಾನೆ ಹೋಗ್ಬೋದು. ಇದು ನಂಬರ್ ಲೈನ್. ಇಟ್ಸ್ ಕ್ಲಿಯರ್? ಇಲ್ಲಿ ನಾನು ಹೇಳ್ಬೇಕಂತಿದ್ದಿರೋದು ಇಷ್ಟೇ. ಎಕ್ಸ್ ಲೆಸ್ ದ್ಯಾನ್ 0 ಮೀನ್ಸ್ ನೆಗೆಟಿವ್ ವ್ಯಾಲ್ಯೂಸ್, ಎಕ್ಸ್ ಗ್ರೇಟರ್ ದ್ಯಾನ್ 0 ಮೀನ್ಸ್ ಪಾಸಿಟಿವ್ ವ್ಯಾಲ್ಯೂಸ್, ಎಕ್ಸ್ ಈಕ್ವಲ್ ಟು 0 ಎಕ್ಸಾಕ್ಟ್ ವ್ಯಾಲ್ಯೂಸ್. ಇವೆಲ್ಲವೂ ಸೇರಿ ರಿಯಲ್ ಲೈನ್ ಅಥವಾ ನಂಬರ್ ಲೈನ್ ಅಲ್ಲಿ ನಾವು ಇಲ್ಲಿವರೆಗೂ ಕಲಿತಂತ ವ್ಯಾಲ್ಯೂಸ್ ಇದೆ. ಇಟ್ ಇಸ್ ಕ್ಲಿಯರಾ? ನಾವು ಈಗ ಇಲ್ಲಿ ಬಂದಾಗ ಡೆಲ್ಟಾ b² - 4ac, ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0. ಇದೇನಾದ್ರೂ 0 ಆದ್ರೆ ಆಗ ರೂಟ್ಸ್ ಅಥವಾ ಸೊಲ್ಯೂಷನ್ಸ್ ಹೇಗಿರುತ್ತೆ? ಈಕ್ವಲ್ ಆಗಿರುತ್ತೆ. ದಿಸ್ ರೂಟ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಈಕ್ವಲ್ ಅದು ರಿಯಲ್ ಅಥವಾ ರ್ಯಾಷನಲ್ಲೇ ಆಗಿರುತ್ತೆ, ರ್ಯಾಷನಲ್ ನಂಬರ್ಸ್ ಆಗಿರುತ್ತೆ. ಇಟ್ ಇಸ್ ಕ್ಲಿಯರ್? ಇದೇನಾದ್ರೂ ಪಾಸಿಟಿವ್ ಆದ್ರೆ ಅಂದ್ರೆ ಏನರ್ಥ? ಇದು ಯಾವಾಗ ಪಾಸಿಟಿವ್ ಆಗತ್ತೆ?
ಈ ಬಿ ಸ್ಕ್ವೇರು ಗ್ರೇಟರ್ ದ್ಯಾನ್ 4ac ಇದ್ದಾಗ ನಾವು ಹೇಗ್ ಬೇಕಾದ ಹೇಳ್ಬೋದು, ಡಿಸ್ಕ್ರಿಮಿನೆಂಟ್ ಈಸ್ ಗ್ರೇಟರ್ ದ್ಯಾನ್ 0, ಅಥವಾ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಗ್ರೇಟರ್ ದ್ಯಾನ್ 0, ಆರ್ ಬಿ ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ 4ac. 4 ಇಂಟು ac ಅನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಬಿ ಸ್ಕ್ವೇರ್ ಗಿಂತ ಕಡಿಮೆ ಇರಬೇಕು, ಅಥವಾ ಬಿ ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ 4ac ಆದಾಗ ದಿಸ್ ಡಿಸ್ಕ್ರಿಮಿನೆಂಟ್ ಈಸ್ ಆಲ್ವೇಸ್ ಪಾಸಿಟಿವ್ ಅಂತ ಬರುತ್ತೆ. ಇಟ್ ಇಸ್ ಕ್ಲಿಯರ್? ಇಲ್ಲಿ ಪಾಸಿಟಿವ್ ಅಂತ ಬಂದಾಗ ನಾವು ಇಲ್ಲಿ ನೋಡ್ತೀವಿ, ಇದು ಪಿ ಬೈ ಕ್ಯೂ ಫಾರ್ಮ್ ನಲ್ಲೇ ಬರುತ್ತೆ. ಈ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಅನ್ನೋದು ಪಾಸಿಟಿವ್ ಬಂತು, ದಿಸ್ ವ್ಯಾಲ್ಯೂ ಇಸ್ ಪಾಸಿಟಿವ್ ಅಲ್ವಾ? ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಪಾಸಿಟಿವ್. ಆಗ ಇಲ್ಲಿ ಈ ವ್ಯಾಲ್ಯೂಸ್ ನೋಡ್ತೀವಿ, ಬಿ ಸ್ಕ್ವೇರ್ ಮೈನಸ್ 4ac ಏನಾದ್ರೂ ಸ್ಕ್ವೇರ್ ನಂಬರ್ ಆಗಿದ್ರೆ, ಇಟ್ ಇಸ್ ಎ ಸ್ಕ್ವೇರ್ ನಂಬರ್ಸ್. ಸ್ಕ್ವೇರ್ ನಂಬರ್ ಆಗಿದ್ರೆ ಏನಾಗ್ತಾ ಇತ್ತು, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 4 ಬಂತಂದ್ರೆ 2 ಆಗ್ಬಿಡುತ್ತೆ, 1 ಬಂದ್ರೆ 1 ಆಗುತ್ತೆ, 9 ಬಂದಾಗ 3 ಅಂತ ಬರಿತೀವಿ, 25 ಬಂದ್ರೆ 5. ಇಟ್ ಇಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ಆದ್ರೆ ಆಗ ಇದೆ ಅದು ದ ಸಮ್ ಆಫ್ ಟು ಪ್ರಾಪರ್ ಫ್ರಾಕ್ಷನ್ಸ್ ಅಥವಾ ಫ್ರಾಕ್ಷನ್ ಈಸ್ ಎ ಫ್ರಾಕ್ಷನ್. ಇದು ಯಾವ ಫಾರ್ಮ್ ನಲ್ಲಿ ಬರುತ್ತೆ, ಪಿ ಬೈ ಕ್ಯೂ ಫಾರ್ಮ್ ನಲ್ಲೇ ಬರುತ್ತೆ. ಆಗ ಇದು ರ್ಯಾಷನಲ್ ನಂಬರ್ಸ್ ಆಗಿರುತ್ತೆ. ಎರಡನೇ ಕೇಸ್ ಏನ್ ಬರುತ್ತೆ, ಡೆಲ್ಟಾ ಈಸ್ ಗ್ರೇಟರ್ ದ್ಯಾನ್ 0. ಇಲ್ಲಿ ಒಂದು ಈ ಡೆಲ್ಟಾ ಅನ್ನೋದು ಸ್ಕ್ವೇರ್ ಆಗಿದ್ರೆ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿದ್ರೆ ಆಗ ರೂಟ್ ಆರ್ ರ್ಯಾಷನಲ್ ನಂಬರ್ಸ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಇದು ಏನಾದ್ರೂ ನಾನ್ ಸ್ಕ್ವೇರ್ ನಂಬರ್ ಆಗಿದ್ರೆ, ಸ್ಕ್ವೇರ್ ನಂಬರ್ ಅಲ್ಲ, ರೂಟ್ 2, ರೂಟ್ 3, ರೂಟ್ 5, ರೂಟ್ 6, ರೂಟ್ 7, ರೂಟ್ 8, ರೂಟ್ 10 ಹೀಗೆಲ್ಲ ಬಂದಾಗ ಅದನ್ನ ನಾವು ಇರ್ಯಾಷನಲ್ ನಂಬರ್ಸ್ ಅಂತೀವಿ. ರ್ಯಾಷನಲ್ ಅಂಡ್ ಇರ್ಯಾಷನಲ್ ಅನ್ನ ಸೇರಿಸಿದ್ರೆ ಅದೆಲ್ಲ ಕಲ್ತಿದ್ವಿ, ಇಟ್ ಈಸ್ ಇರ್ಯಾಷನಲ್ ನಂಬರ್ಸ್ ಆಗುತ್ತೆ. ಹಾಗೆ ಸ್ಕ್ವೇರ್ ಅಲ್ಲ ಆದ್ರೆ, ನಾನ್ ಸ್ಕ್ವೇರ್ ಆಗಿದ್ರೆ, ನಾನ್ ಸ್ಕ್ವೇರ್ ನಂಬರ್ಸ್, ಸ್ಕ್ವೇರ್ ನಂಬರ್ಸ್ ಅಲ್ಲ ಆಗಿದ್ದಾಗ ಇರ್ಯಾಷನಲ್ ನಂಬರ್ಸ್ ಆಗತ್ತೆ. ಈ ಎರಡು ಏನಾಗ್ಬಿಡುತ್ತೆ, ಇಟ್ ಈಸ್ ದ ರಿಯಲ್ ನಂಬರ್ಸ್, ರಾಷನಲ್ ಅಂಡ್ ಇರ್ಯಾಷನಲ್. ರಾಷನಲ್ ಇರ್ಬೋದು, ಇರ್ಯಾಷನಲ್ ಇರ್ಬೋದು. ಆಗ ಇದನ್ನ ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ಡೆಲ್ಟಾ ಈಸ್ ಗ್ರೇಟರ್ ದ್ಯಾನ್ 0. ನಮ್ಮ ಸಮಸ್ಯೆ ಇರೋದು, ಸಪೋಸ್ ಇದು ನೆಗೆಟಿವ್ ಆದಾಗ ಇಟ್ ಈಸ್ ಲೆಸ್ ದ್ಯಾನ್ 0. ಯಾವಾಗ ನೆಗೆಟಿವ್ ಬರುತ್ತೆ, ದಿಸ್ ಬಿ ಸ್ಕ್ವೇರ್ ಈಸ್ ಲೆಸ್ ದ್ಯಾನ್ 4ac. ಯಾವುದ್ರಲ್ಲಿ ಯಾವುದನ್ನ ಕಡಿತಾ ಇದ್ದೀವಿ, ಕಡಿತಾ ಇರುವಂತ ವ್ಯಾಲ್ಯೂಸ್ ಇಟ್ ಈಸ್ ಗ್ರೇಟರ್ ದ್ಯಾನ್ ಕಳೆಯುವಂತ ವ್ಯಾಲ್ಯೂ ಇದ್ದಾಗ ದಿಸ್ ನಂಬರ್ ಈಸ್ ನೆಗೆಟಿವ್ ನಂಬರ್ಸ್ ಅಂತ ಹೇಳ್ತೀವಿ. ಇದು ನೆಗೆಟಿವ್ ಆದಾಗ ನಮ್ಗೇನ್ ಬರುತ್ತೆ, ರೂಟ್ ಆಫ್ ನೆಗೆಟಿವ್ ನಂಬರ್ಸ್ ಅಂತ ಬರುತ್ತೆ ಅಲ್ವಾ? ನೀವು ಲಾಸ್ಟ್ ಇಯರ್ ಅನ್ನ ಇಕ್ವೇಶನ್ಸ್ ಹೇಳ್ತೀವಿ. ದ ಮೂರನೇ ಕೇಸು ಇಲ್ಲಿ ಏನ್ ಬರುತ್ತೆ, ಥರ್ಡ್ ಕೇಸ್ ಡೆಲ್ಟಾ ಅನ್ನೋದು ನೆಗೆಟಿವ್ ಇದ್ದಾಗ ಅಂತ ಬರುತ್ತೆ. ಇದನ್ನ ಕಲ್ತಿದ್ರಿ. ಏನಂತ ಹೇಳ್ತಾ ಇದ್ರಿ ನೀವು, ಡೆಲ್ಟಾ ಈಸ್ ಬಿ ಸ್ಕ್ವೇರ್ ಮೈನಸ್ 4ac ನೆಗೆಟಿವ್ ಬರೋದು, ಅಥವಾ ಬಿ ಸ್ಕ್ವೇರ್ ಈಸ್ ಲೆಸ್ ದ್ಯಾನ್ 4ac. ಇಟ್ಸ್ ಕ್ಲಿಯರ್? ಇಕ್ವೇಶನ್ ಅನ್ನು ಸಾಲ್ವ್ ಮಾಡಿದ್ರಿ. ಇದೆಲ್ಲ ನಾವು ಪ್ರೈಮರಿಯಲ್ಲಿ ಮಾಡ್ತಾ ಇದ್ವಿ, 7th 8th ಇದು 6th ಅಲ್ಲಿ ಬರಿತಾ ಇದ್ವಿ. ಇದನ್ನ ಸಾಲ್ವ್ ಮಾಡ್ತೀರಿ. x ಮೈನಸ್ 1 ಇಂಟು x ಪ್ಲಸ್ 1 ಈಸ್ ಈಕ್ವಲ್ ಟು 0 ಅಂತ. ಇಟ್ ಇಂಪ್ಲೈಸ್ x ಮೈನಸ್ 1 ಈಕ್ವಲ್ ಟು 0 ಆರ್ x ಪ್ಲಸ್ 1 ಈಕ್ವಲ್ ಟು 0. ಇವೆಲ್ಲ ಗೊತ್ತು ಏನ್ ಮಾಡ್ತಾ ಇದೀವಿ ಅಂತ. ಫ್ಯಾಕ್ಟರೈಸ್ ಮಾಡ್ತಾ ಇದೀವಿ ಅಲ್ವಾ, ಫ್ಯಾಕ್ಟರ್ಸ್ ಬರಿತೀವಿ, ಈಕ್ವಲ್ ಬರಿತೀವಿ. ಇಲ್ಲಿ ರಿಯಲ್ ನಂಬರ್ಸ್ ಥಿಯರಮ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಏನು, ಎ ಅಂಡ್ ಬಿ ಆರ್ ಎನಿ ಟು ರಿಯಲ್ ನಂಬರ್ಸ್. ಇದು ಯಾವುದೇ ಎರಡು ರಿಯಲ್ ನಂಬರ್ಸ್ ಆದಾಗ, ಎ ಅಂಡ್ ಬಿ ಆರ್ ಎನಿ ಟು ರಿಯಲ್ ನಂಬರ್ಸ್ ಇದ್ದಾಗ, ಇಫ್ ಎ ಇಂಟು ಬಿ ಈಕ್ವಲ್ ಟು 0 ಇಟ್ ಇಂಪ್ಲೈಸ್ ಅಟ್ ಲೀಸ್ಟ್ 1 ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಅಂತ. ಅಟ್ಲೀಸ್ಟ್ 1, ಇದರಲ್ಲಿ ಯಾವುದಾದ್ರೂ ಮಿನಿಮಮ್ 1 ವ್ಯಾಲ್ಯೂಸ್ ಆದ್ರೂ 0 ಇರಲೇಬೇಕು. ಹಾಗಿದ್ರೆ ಇದ್ರ ಮಾತ್ರ ದ ಪ್ರಾಡಕ್ಟ್ ಆಫ್ ದ 2 ನಂಬರ್ ಈಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಅಂದ್ರೆ ಏನು, ಐದರ್ ಎ ಈಕ್ವಲ್ ಟು 0 ಆರ್ ಬಿ ಈಕ್ವಲ್ ಟು 0 ಆರ್ ಬೋತ್ ಎ ಅಂಡ್ ಬಿ ಆರ್ ಈಸ್ ಈಕ್ವಲ್ ಟು 0 ಆಗಿರ್ಬೇಕು. ಅಟ್ಲೀಸ್ಟ್ 1 ಅನ್ನುವಂಥ ವರ್ಡ್ಸ್, ಅಟ್ಲೀಸ್ಟ್ 1 ಅಂದ್ರೆ ಮಿನಿಮಮ್ ಇದರಲ್ಲಿ ಒಂದಾದ್ರೂ 0 ಇರಬೇಕು. ಎ ಆಗಿರ್ಬೋದು ಅಥವಾ ಬಿ 0 ಆಗಿರ್ಬೋದು, ಅಥವಾ ಎರಡೂ ಇರಲಿ. 0 ಇಂಟು ಎ 0, 0 ಇಂಟು ಬಿ, 0 ಇಂಟು 0, ಇಟ್ಸ್ ವ್ಯಾಲ್ಯೂಸ್ 0 ಆಗಿರುತ್ತೆ. ಇದು ಗೊತ್ತಿದೆ ನಿಮಗೆ. ಆ ಕಂಡೀಷನ್ಸ್ ಅನ್ನ ನಾವು ಯೂಸ್ ಮಾಡಿದಾಗ ಏನ್ ಬರುತ್ತೆ, ಇದು 0 ಆಗಿರ್ಬೋದು ಅಥವಾ ಇದಾಗಿರ್ಬೋದು. ಎ ಮೈನಸ್ ಎಕ್ಸ್ ಮೈನಸ್ 1 ಈಕ್ವಲ್ ಟು 0 ಅಂದ್ರೆ ಎಕ್ಸ್ ಈಕ್ವಲ್ ಟು 1 ಆರ್ ಎಕ್ಸ್ ಈಸ್ ಈಕ್ವಲ್ ಟು -1. ಇದೆರಡು ಇದರ ಸೊಲ್ಯೂಷನ್.
ಅಲ್ವಾ? ಹಾಗಿದ್ರೆ ವಾಟ್ ಇಸ್ ದ ಸೊಲ್ಯೂಷನ್ ಆಫ್ ದ ಇಕ್ವೇಶನ್ಸ್? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ಅಂತ ಹೇಳಿದಾಗ ಏನ್ ಬರುತ್ತೆ? ಅಥವಾ ಎಕ್ಸ್ ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು 0 ಮಾಡಿದಾಗ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 1 ಆರ್ ಮೈನಸ್ 1. ಇದ್ರ ಮೀನಿಂಗ್ ಏನು? ಈ ಪ್ಲಸ್ 1 ಅನ್ನ ಎಕ್ಸ್ ಸ್ಕ್ವೇರ್ ಬರಬೇಕು. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1. ಇಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1. ಹೀಗೆ ಹೇಳಿದ್ರೆ ಅರ್ಥ ಆಗುತ್ತೆ ಅಲ್ವಾ? ಎಕ್ಸ್ ಸ್ಕ್ವೇರ್ ಮಾಡಿದಾಗ ಯಾವ ವ್ಯಾಲ್ಯೂ ಅನ್ನ, ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು? ಎಕ್ಸ್ ಇಂಟು ಎಕ್ಸ್. ಇಟ್ ಇಂಪ್ಲೈಸ್ ಎಕ್ಸ್ ಇಂಟು ಎಕ್ಸ್ ಈಸ್ ಈಕ್ವಲ್ ಟು 1. ಅದೇ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದಾಗ 1 ಬರುತ್ತೆ ಅಂತ ನೋಡ್ತೀವಿ. 1 ಇಂಟು 1 ಮಾಡಿದ್ರೆ 1 ಬರುತ್ತೆ. ಮೈನಸ್ 1 ಇಂಟು ಮೈನಸ್ 1 ಮಾಡಿದ್ರೆ 1 ಬರುತ್ತೆ. ಹಾಗಾಗಿ ಇವೆರಡು ಇದರ ಸೊಲ್ಯೂಷನ್. ಅದನ್ನ ಹೇಗೆ ಬರೀತಾರೆ? ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 1. ಇಟ್ ಇಂಪ್ಲೈಸ್ ರೂಟ್ ಆಫ್ 1 ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಅಂತ ಹೇಳ್ತೀವಿ. ಇದು ಪಾಸಿಟಿವ್ ಇದೆ ಅಂದ್ರೆ ಪ್ಲಸ್ 1 ಅಂತ ಬರೀತೀವಿ. ಇಟ್ಸ್ ಕ್ಲಿಯರ್? ಗೊತ್ತಿದೆ ಅದು ಪಾಸಿಟಿವ್ ವ್ಯಾಲ್ಯೂಸ್. ಸ್ಕ್ವೇರ್ ರೂಟ್ ಆಫ್ ಪಾಸಿಟಿವ್ ನಂಬರ್ ಈಸ್ 1 ಅಂತ ಹೇಳ್ತೀವಿ. ಅಂದ್ರೆ ಇದನ್ನ ನೊಟೇಷನ್ಸ್ ಅಲ್ಲಿ ಹೇಳೋದು. ಯಾವ ನಂಬರ್ಸ್ ಅನ್ನ ಅದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ಬರುತ್ತೆ ನೋಡ್ತೀವಿ, ಅದನ್ನೇ ಇದ್ರ ವ್ಯಾಲ್ಯೂಸ್. ಸ್ಕ್ವೇರ್ ಅಥವಾ nth ರೂಟ್ ಅಂತ ನಿಮಗೆ ನೆಕ್ಸ್ಟ್ ವ್ಯಾಲ್ಯೂಸ್ ಬರುತ್ತೆ. ಹಾಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು 0. ಹೀಗೆ ಇನ್ನೊಂದು ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 4 ಈಕ್ವಲ್ ಟು 0 ಅಂದ್ರೆ ಏನ್ ಬರುತ್ತೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, 2 ಸ್ಕ್ವೇರ್. x minus 2 into x plus 2 equal to 0. Therefore, x equal to 2 or x equal to minus 2. It implies x square is equal to 2 into 2 Allah. It means x into x is equal to 2 into 2 antivi. X is equal to plus or minus 2. Minus 2 into minus 2 equal to 4. ಹಾಗಾಗಿ 2 ಅನ್ನ ಅದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ x ಇಂಟು x 4 ಬರುತ್ತೆ. ಮೈನಸ್ 2 ಅನ್ನ ಅದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದೆ. ಇದು ಆರ್ ನಾಟ್ ಒಂದು ಪ್ಲಸ್ 2 ಇನ್ನೊಂದು ಮೈನಸ್ 2 ಅಂತಲ್ಲ. ಐದರ್ ಪ್ಲಸ್ 2 ಆರ್ ಮೈನಸ್ 2 ಆರ್ ಬೋತ್, ಯಾವ್ದಾದ್ರೂ ಒಂದು. ಇದ್ರ ಮೀನಿಂಗ್ ಏನು? ಪ್ಲಸ್ ಆರ್ ಮೈನಸ್ 2 ಮೀನ್ಸ್ ಐದರ್ ಪ್ಲಸ್ 2 ಸ್ಯಾಟಿಸ್ಫೈ ಆಗಬೇಕು, ಇಲ್ಲ ಮೈನಸ್ 2 ಸ್ಯಾಟಿಸ್ಫೈ ಆಗಬೇಕು, ಇಲ್ಲ ಎರಡು ಸ್ಯಾಟಿಸ್ಫೈ ಆಗಿರ್ಬೇಕು, ಅಟ್ ಲೀಸ್ಟ್ 1. ಆ ಮೀನಿಂಗ್ ಅಲ್ಲಿ ಬರುತ್ತೆ. ಪ್ಲಸ್ ಆರ್ ಮೈನಸ್ 2, ಪ್ಲಸ್ 2 ಹಾಕಿದ್ರು ಬರುತ್ತೆ, ಮೈನಸ್ 2 ಅನ್ನ ಅದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರು ಬರುತ್ತೆ ಅಂತ. ಎಕ್ಸ್ ಸ್ಕ್ವೇರ್ ಸಪೋಸ್ ಇಲ್ಲಿ ತಗೊಂಡಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಈಸ್ ಈಕ್ವಲ್ ಟು 9 ಅಂತ ತಗೊಂಡ್ರೆ ಮೈನಸ್ 9 ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3, ಪ್ಲಸ್ 3 ಅಂಡ್ ಮೈನಸ್ 3 ಹೀಗೆ ಬರೆಯೋಣ. ಪ್ಲಸ್ 3 ಅನ್ನ 2 ಸಲ ಅದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ 9 ಬರುತ್ತೆ, ಮೈನಸ್ 3 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ 9 ಬರುತ್ತೆ. ಹಾಗಿದ್ರೆ ನಮ್ಮ ಪ್ರಾಬ್ಲಮ್ ಏನು? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು 0 ಆರ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ 1. ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು? ಎಕ್ಸ್ ಇಂಟು ಎಕ್ಸ್ ಮಾಡಿದಾಗ ಮೈನಸ್ 1 ಬರಬೇಕು. ಯಾವ ಸಂಖ್ಯೆಯನ್ನು ತಗೊಳ್ತೀವಿ ಆ ಸಂಖ್ಯೆಯನ್ನು ಅದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 1 ಬರಬೇಕು. ಹಾಗಿದ್ರೆ ಈ ವ್ಯಾಲ್ಯೂಸ್ ಎಕ್ಸ್ ಯಾವ ವ್ಯಾಲ್ಯೂಸು ಅಂತ ಕಂಡುಹಿಡಿಯೋದು. ಇದು ಪ್ರಾಬ್ಲಮ್ಸು. ಎಕ್ಸ್ ಇಂಟು ಎಕ್ಸ್ ಮಾಡಿದಾಗ ಏನ್ ಬರಬೇಕು? ಮೈನಸ್ 1 ಅನ್ನೋದು ಬರಬೇಕು. ಹಾಗಿದ್ರೆ ಯಾವ ವ್ಯಾಲ್ಯೂಸ್ ಅನ್ನ ಎಕ್ಸ್ ಅಂತ ತಗೊಂಡಾಗ ಇದ್ರ ವ್ಯಾಲ್ಯೂಸ್ ಮೈನಸ್ 1 ಬರುತ್ತೆ. ಹಾಗೆ ಸಪೋಸ್ ಇದೇ ಕೇಸು ನಾವು ಇದನ್ನ ಹೇಳಿದೀನಿ ಅಲ್ಲ, ಈ ಕೇಸ್ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ 4 ಅಂತ ಬಂದ್ರೆ ಎಕ್ಸ್ ಪ್ಲಸ್ 4 ಈಕ್ವಲ್ ಟು 0 ಆರ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ 4 ಅಂದ್ರೆ ಏನು? ಎಕ್ಸ್ ಇಂಟು ಎಕ್ಸ್ ಮಾಡಿದಾಗ ಮೈನಸ್ 4 ಬರುತ್ತೆ. ಅಥವಾ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ 9. ಇಟ್ ಇಂಪ್ಲೈಸ್ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಮೈನಸ್ 9 ಯಾವೆಲ್ಲ ವ್ಯಾಲ್ಯೂಸ್ಗೆ ಬರುತ್ತೆ. ಈ ಎಲ್ಲ ವ್ಯಾಲ್ಯೂಸ್ ಅನ್ನ ನಾವು ಕಂಡುಹಿಡಿಬೇಕು. ಕ್ಲಿಯರ್? ಇದನ್ನ ಕಂಡುಹಿಡಿದು ಯಾವ ರಿಯಲ್ ನಂಬರ್ಸ್ ನಾವು ಎಲ್ಲಿವರೆಗೂ ನೋಡಿದೀವಿ? ರಿಯಲ್ ನಂಬರ್ಸ್ ನೋಡಿದೀವಿ. ಆರ್ ಈಸ್ ದ ಬಿಗ್ಗೆಸ್ಟ್ ಸೆಟ್. ಇದು ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ಈ ನಂಬರ್ಸ್ ನಂಬರ್ ಲೈನ್ ನಲ್ಲಿ, ಈ ಲೈನ್ ನಲ್ಲಿ ಬರುವಂತ ಎಲ್ಲಾ ಸಂಖ್ಯೆಗಳಾಗಿರುತ್ತೆ. ಹಾಗಿದ್ರೆ ಯಾವ ಸಂಖ್ಯೆಯನ್ನ ತಗೊಂಡಾಗ ಇಲ್ಲಿ ಮೈನಸ್ 1 ಬರುತ್ತೆ, ಅದನ್ನ ಅದರ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ itself x multiplied by itself you get minus 4, x multiplied by itself you get minus 9. Then find the values of x that belongs to the set of real numbers. We say that real number is the biggest set. ನಾವು ಡಿಸ್ಕಸ್ ಮಾಡಿದೀವಿ ರಿಯಲ್ ನಂಬರ್ಸ್ ಅನ್ನೋದೇ ಬಿಗ್ಗೆಸ್ಟ್ ಸೆಟ್ ಅಂತ ಡಿಸ್ಕಸ್ ಮಾಡಿದ್ರಿ. ಹಾಗಿದ್ರೆ ಯಾವ ಎಕ್ಸ್ ವ್ಯಾಲ್ಯೂಸಿಗೆ ಈ ಇಕ್ವೇಶನ್ ಸ್ಯಾಟಿಸ್ಫೈ ಆಗತ್ತೆ ಅಂತ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ 1, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ 4, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ 9, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ 16 ನಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇರೋದು. ಅಂತ ಯಾವ್ದಾದ್ರೂ ಸಂಖ್ಯೆ ಇಲ್ಲಿದೆ, ಅದಿದ್ರೆ ಯಾವುದು ಅಂತ.
x is multiplied by itself, you get its value is equal to -1. This value is x is belongs to the set of real numbers. ರಿಯಲ್ ನಂಬರ್ಸ್ ಅಲ್ಲಿ ಇರುವಂತ ವ್ಯಾಲ್ಯೂಸ್ x multiplied by itself, its value is equal to -1. It is possible you get any real numbers x multiplied by itself, its value is equal to -1. x ಅನ್ನ x ಇಂದ ಮಲ್ಟಿಪ್ಲೈ ಮಾಡಿದ್ರೆ -1 ಬರಬೇಕು ಅಂತ ಯಾವ ರಿಯಲ್ ನಂಬರ್ಸ್ ಇದೆ ಅಂತ. Then we said that there no values of x belongs to the set of real number x square is equal to -1. x into x is equal to -1. Here x does not exist ಅಂತ ಹೇಳ್ತಾರೆ. not exist ಅಂದ್ರೆ ಏನು, ಆ ತರ ಯಾವುದೇ ರಿಯಲ್ ನಂಬರ್ಸ್ ಇಲ್ಲ. x is multiplied by itself, its value is always equal to -1. or x square is equal to -4, x into x is equal to -4. x is multiplied itself, x ಅನ್ನ x ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ -4 ಬರುವಂತ ಯಾವ್ದಾದ್ರು ರಿಯಲ್ ನಂಬರ್ಸ್ ಇದೆಯಾ? there is no real numbers x into x is equal to -4. ಆ ಸಂಖ್ಯೆಯನ್ನ ಅದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ -4 ಬರಬೇಕು. ಇಟ್ಸ್ ನಾಟ್ ಎಕ್ಸಿಸ್ಟ್. ಇದನ್ನ ನಾಟ್ ಎಕ್ಸಿಸ್ಟ್ ಅಂತೀವಿ. ಅಂದ್ರೆ ಇಟ್ ಈಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ರಿಯಲ್ ನಂಬರ್ಸ್. ನಾವು ರಿಯಲ್ ನಂಬರ್ಸ್ ಅನ್ನ ನೋಡಿದ್ವಿ. ಆ ಸೆಟ್ ಅಲ್ಲಿ ರಿಯಲ್ ನಂಬರ್ಸ್ ಇಟ್ ಈಸ್ ಇಂಟೀಜರ್ಸ್ ಅಲ್ಲಿಲ್ಲ, ನ್ಯಾಚುರಲ್ ನಂಬರ್ಸ್ ಅಲ್ಲಿಲ್ಲ, ರ್ಯಾಷನಲ್ ನಂಬರ್ ಇಲ್ಲ, ಇರ್ಯಾಷನಲ್ ನಂಬರ್ಸ್ ಅಲ್ಲಿ ಯಾವುದೇ ರಿಯಲ್ ನಂಬರ್ಸ್ ಅಲ್ಲಿ ಅದನ್ನ ಅದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಫಸ್ಟಿಗೆ ಬಂದು ನಂಬರ್ ಬರುವಂತ ಯಾವುದೇ ವ್ಯಾಲ್ಯೂಸ್ ಇಲ್ಲ. ಇಸ್ ಕ್ಲಿಯರ್? ಹಿಯರ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಇಸ್ ದ ರಿಯಲ್ ನಂಬರ್ಸ್. ಹಾಗಿದ್ರೆ ನಾವು ರಿಯಲ್ ನಂಬರ್ಸ್ ಅನ್ನೇ ಬಿಗ್ಗೆಸ್ಟ್ ಸೆಟ್ ಅಂತ ಹೇಳ್ತೀವಿ. ಆಲ್ ಸೆಟ್ಸ್ ಆರ್ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತ ಹೇಳಿದೀವಿ, ರೈಟ್? all sets are subset of a real number. real number is the biggest set ಅಂತೀವಿ. ಅಂದ್ರೆ ಇಲ್ಲಿರುವಂತ ವ್ಯಾಲ್ಯೂಸ್ ಯಾವುದೇ ನಂಬರ್ಸ್ ಆಗಿರೋದಿಲ್ಲ, ಅಂತ ನಂಬರ್ಸ್ ಇಲ್ಲಿಲ್ಲ. ಹಾಗಿದ್ರೆ ರಿಯಲ್ ನಂಬರ್ಸ್ಗಿಂತ ದೊಡ್ಡ ಸಂಖ್ಯೆ ಇದೆ. ಈಗ ಮಲ್ಟಿಪ್ಲೈ ಮಾಡಿದಾಗ -1 ಬರಬೇಕು. ಇಟ್ ಈಸ್ ನಾಟ್ ಎ ರಿಯಲ್ ವ್ಯಾಲ್ಯೂಸ್. ವಾಸ್ತವಿಕವಾಗಿ ಯಾವುದೇ ಆ ಸಂಖ್ಯೆ ಇಲ್ಲ, ಅಂದ್ರೆ ವಾಸ್ತವ ಸಂಖ್ಯೆ ಅಲ್ಲ ಅದು. x square, it means x is multiplying itself, you get its value is equal to x square ಅಂತ ಬರೀತೀವಿ in index form. x is multiplying its 3 times, then you have write x cube, 2 times x square. x multiplying 4 times itself, you get its value is equal to x raised to 4. x ಅನ್ನ x 4 ಸಲ ಮಲ್ಟಿಪ್ಲೈ ಮಾಡಿದ್ರೆ ಇದ್ರ ವ್ಯಾಲ್ಯೂಸ್ x to the power 4 ಅಂತ ಹೇಳ್ತೀವಿ. ಇದನ್ನೇ ಲಾ ಆಫ್ ಇಂಡೈಸಸ್ ಅಂತ ಬರುತ್ತೆ, ಆಮೇಲೆ ಹೇಳೋಣ. ಇದು x to the power 4. x ಇಲ್ಲಿ ಬರುತ್ತೆ x square is equal to x, x cube is equal to x into x into x. x to the power 4 means x into x into x ಅಂತ. ಹಾಗಿದ್ರೆ x square ಗೊತ್ತಿದೆ ಅಂದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ x ಅಂತ ಹೇಳಿದ್ರೆ ಇಟ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ರೂಟ್ ತಗೊಳ್ತಾರೆ. ಅಡಿಷನ್ ಸಬ್ಟ್ರಾಕ್ಟ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ಸ್ ಡಿವೈಡ್ ಮಾಡ್ತೀವಿ ಕಾನ್ವರ್ಸ್ ಆಗಿ. ಹಾಗೆ ಪವರ್ ಇದ್ದಾಗ ಕಾನ್ವರ್ಸ್ ಬರೆಯುವಾಗ ರೂಟ್ ಅಂತ ಹೇಳ್ತಾರೆ. ಇಟ್ ಈಸ್ ಕಾಲ್ಡ್ ದಿ nth ರೂಟ್, ರೂಟ್ ಆರ್ nth ರೂಟ್ ಅಂತ ಹೇಳ್ತಾರೆ. nth ರೂಟ್ ಮೀನ್ಸ್ ಇದನ್ನ ನೊಟೇಷನ್ಸ್ ಇದು ಗೊತ್ತಿದೆ. ಸ್ಕ್ವೇರ್ ರೂಟ್ ಇದ್ದಾಗ 2 ಬರುತ್ತೆ, ಅದನ್ನ ಯೂಶುವಲ್ ಆಗಿ ಬರೆಯೋದಿಲ್ಲ, ಇದನ್ನ ಸ್ಕ್ವೇರ್ ರೂಟ್ ಅಂತ ಕರಿತೀವಿ. ಸೆಟ್ ಟು ಬಿ ಸ್ಕ್ವೇರ್ ರೂಟ್. ಇದನ್ನೇ ನಾವು ಹೀಗೆ ಬರೆದ್ರೆ ಕ್ಯೂಬ್ ರೂಟ್. ಇಟ್ ಮೀನ್ಸ್ 1/n, 1/2 a to the power a ಇದೆ ಅಂದ್ರೆ, ಇಲ್ಲಿ a ಇದೆ ಅಂದ್ರೆ a raised to 1/3 ಫ್ರಾಕ್ಷನ್ಸ್ ವ್ಯಾಲ್ಯೂಸ್. ಇಂಡೆಕ್ಸ್ ಅಲ್ಲಿ ಫ್ರಾಕ್ಷನ್ಸ್ ಬಂದಾಗ ಇಡೀ ಸೆಟ್ ಟು ಬಿ ರೂಟ್ ಅಂತ ಹೇಳ್ತೀವಿ. ಕ್ಯೂಬ್ ರೂಟ್, 4th ರೂಟ್ ಆಫ್ a raised to 1/4 ಅಂತ ಇಟ್ ಮೀನ್ಸ್. ಇದರ ರಿವರ್ಸ್ ಪ್ರೊಸೆಸ್, ಯಾವುದ್ರದ್ದು ಪವರಿನ ರಿವರ್ಸ್ ಪ್ರೊಸೆಸ್. ಹಾಗಿದ್ರೆ ಏನು ಹೇಳ್ತೀವಿ? x is equal to square root of x square. Root of x square is equal to x. It is a real number, positive values x square, then you write x only. Clear? It is x is an real numbers. ಯಾವ values? It is a positive real numbers. Real numbers ಅಂತ ಹೇಳಿದಾಗ its value is equal to plus or minus a ಅಂತ ಹೇಳ್ತೀವಿ. x is an integers, positive integers or natural numbers. ನಂಬರ್ ಅಂತ ಹೇಳಿದಾಗ its value is always positive ಆಗಿರುತ್ತೆ. ನ್ಯಾಚುರಲ್ ನಂಬರ್ಸ್ ಅಲ್ಲಿ ನೆಗೆಟಿವ್ ನಂಬರ್ಸ್ ಅನ್ನೋದು ಬರೋದಿಲ್ಲ, ಆರ್ ಪಾಸಿಟಿವ್ ಇಂಟೀಜರ್ಸ್ ಅಲ್ಲಿ ನೆಗೆಟಿವ್ ಇಂಟೀಜರ್ಸ್ ಅನ್ನೋದು ಇರೋದಿಲ್ಲ. ಇಟ್ ಈಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ.
ಗೊತ್ತಿರಲಿ, ಎ ಸ್ಕ್ವೇರ್ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಇದು ಪಾಸಿಟಿವ್ ಇದೆ ಅಂದರೆ ಇಟ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎ, ರಿಯಲ್ ನಂಬರ್ಸ್. ಇಟ್ಸ್ ಕ್ಲಿಯರ್. ಇದ್ರ ವ್ಯಾಲ್ಯೂಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಅಂತಾನೆ ಬರಿತೀವಿ. ಹಾಗಿದ್ರೆ ಏನು, 2 ಈಸ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್, 2 ಟೈಮ್ಸ್ ಮಾಡಿದ್ರೆ ಇಟ್ಸ್ ವ್ಯಾಲ್ಯೂ ಇಸ್ 2 ಸ್ಕ್ವೇರ್. 2 ಸ್ಕ್ವೇರ್ ಮೀನ್ಸ್ 4. ದೆನ್ ಯು ರೈಟ್ square root of 2 square or root of 4, its value is equal to 2. It is a real numbers 4 ಅನ್ನೋದು ಪರ್ಫೆಕ್ಟ್ ಆಗಿ ಗೊತ್ತಿದೆ ಅಂದರೆ its value is plus or minus 2 ಅಂತ ಹೇಳ್ತೀವಿ. It is a numbers, positive numbers plus 2. ಇದು ಪಾಸಿಟಿವ್ ನಂಬರ್ ಆದಾಗ ಪ್ಲಸ್ 2 ಅಂತೀವಿ. 3 into 3, you know that 3 square ಅಂತ ಬರಿತೀವಿ. Its value is 9. 3 is multiplied by itself. Square numbers ಇದು. Its value is cube, square root of 9. Its value is equal to 3. It is a real numbers plus or minus 3, satisfying these values. ಯಾವ ನಂಬರನ್ನು ಅದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ 9 ಬರುತ್ತೆ. ಹಾಗಿದ್ರೆ ಸ್ಕ್ವೇರ್ ರೂಟ್ ಆಫ್ 9 is equal to 3. 2 is multiplied by itself, you get 4. Therefore, square root of 4 is equal to 2 only. 4 is multiplied itself, its value is 16. It implies square root of 16 is equal to 4. 5 is multiplied itself, its value is equal to 25. Then you say that root 25 is equal to 5 ಅಂತ ಬರೀತೀವಿ. ಇದು ಪವರ್ and this one is root. These two are also a binary operations, basic binary operations in number system ನಲ್ಲಿ ಗೊತ್ತಿದೆ. ಇದು ಗೊತ್ತಿದೆ ನಮಗೆ, ಇಟ್ ಇಸ್ ಕ್ಲಿಯರ್. ಇದನ್ನು ನಾವು ಕಲ್ತಿದ್ದೀವಿ. ಹಾಗಿದ್ರೆ ಏನು ಬರುತ್ತೆ, ನಾವು ರೂಟ್ ಆಫ್ -4 ಬರಬೇಕು ಅಂದರೆ ಯಾವ ಸಂಖ್ಯೆಯನ್ನ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಹಿಡಿದಿನ್ನೆ ಇಟ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು -1 ಅಂತ ತಗೊಳ್ಳಿ. ಯಾವ ಸಂಖ್ಯೆಯನ್ನ ಮಲ್ಟಿಪ್ಲೈಯಿಂಗ್ ಇಟ್ ಸೆಲ್ಫ್ ಯು ಗೆಟ್ ಇಟ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು -1. ನೋ ರಿಯಲ್ ನಂಬರ್ ಎಕ್ಸಿಸ್ಟ್ ಹಿಯರ್. ಯಾವುದೇ ರಿಯಲ್ ನಂಬರ್ಸ್ ಇಲ್ಲಿಲ್ಲ. ಮಲ್ಟಿಪ್ಲೈಯಿಂಗ್ ಇಟ್ ಸೆಲ್ಫ್ ಯು ಗೆಟ್ ಇಟ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು -1 ಬರಬೇಕು. ಹಾಗಿದ್ರೆ ಏನು ಬರಿತೀವಿ, ರೂಟ್ ಆಫ್ -1 this value is a square, root of 4 is equal to 2, root of 9 is equal to 3, root of 16 is equal to 4, square root of 25 is equal to 5 ಅಂತ ಬರಿತೀವಿ. What is the value of root of -1? Root of -1 ಇಲ್ಲಿ values it is belongs to the set of real numbers ಅಂತ ಹೇಳಬೇಕಾದ್ರೆ x is multiplied by x. Suppose x is equal to 1 ಅಂತ ಹೇಳಿದ್ರೆ 1 into 1 -1 ಬರುತ್ತಾ? ಇಲ್ಲ. x is equal to -1 ಅಂತ ಬಂದ್ರೆ -1 into -1 is not equal to -1. 1 into -1 its value is -1. ಬಟ್ ಇದಲ್ಲ, x into x ಆಗಿರಬೇಕು, ಅದೇ ಸಂಖ್ಯೆ ಆಗಿರಬೇಕು. ಪ್ಲಸ್ ಆರ್ ಮೈನಸ್ ಅಂತ ಹೇಳುವಾಗಿಲ್ಲ. ಇದು ಆ್ಯಂಡ್ ಅಂತ, x into x. x ಅನ್ನ x ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ x ಸ್ಕ್ವೇರ್ ಬರುತ್ತೆ. x ಇಂಟು -x ಅಲ್ಲ, ಗೊತ್ತಿರಲಿ. ತುಂಬಾ ಮಂದಿ ಹಾಗೆ ಬರೀತೀರಿ. ದಿಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ರೂಟ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ -1 ಅಂತ. 1 ಇಂಟು -1 ಇಟ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು -1 ಅಥವಾ -1 ಇಂಟು 1 ಈಸ್ ಈಕ್ವಲ್ ಟು -1. ದಿಸ್ ಒನ್ ಈಸ್ ರಾಂಗ್. ಇದಲ್ಲ, ಇಟ್ ಈಸ್ ನಾಟ್ ಎ ಕರೆಕ್ಟ್. ಇದ್ರ ಮೀನಿಂಗ್ ಅಲ್ಲ ಪ್ಲಸ್ ಆರ್ ಮೈನಸ್. ಐದರ್ +1 ಆಗಿರಬೇಕು ಅಥವಾ -1 ಆಗಿರಬೇಕು ಅಥವಾ ಎರಡೂ ಆಗಿರ್ಬೋದು. 1 ಇಂಟು 1 ಆಗಿರಬೇಕು, -1 ಇಂಟು -1 ಆಗಿರಬೇಕು. ಎರಡು ಸ್ಯಾಟಿಸ್ಫೈ ಆಗಬೇಕು. ಹಾಗಿದ್ರೆ ಮಾತ್ರ ಪ್ಲಸ್ ಆರ್ ಮೈನಸ್ ಅಂತ ಬರ್ತೀವಿ. ಇಟ್ ಈಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ರಿಯಲ್ ನಂಬರ್ಸ್. ಯಾವುದೇ ರಿಯಲ್ ನಂಬರ್ಸ್ ಅಲ್ಲಿ ಇಲ್ಲ ಅಂತ ಸಂಖ್ಯೆ. ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ -1 ಬರುವಂತ ಸಂಖ್ಯೆ ಇಲ್ಲ. ಹಾಗಿದ್ರೆ ಆ ನಂಬರ್ಸು ಬೇಕು ನಮಗೆ. ಯಾಕೆ? ಸಾಲ್ವಿಂಗ್ ದಿಸ್ ಟೈಪ್ ಆಫ್ ಇಕ್ವೇಶನ್ಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು -1, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ಸಾಲ್ವ್ ಮಾಡಿದ್ದೀವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0. ಇದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇನ್ ಹೈಸ್ಕೂಲ್. ಇದನ್ನು ಸಾಲ್ವ್ ಮಾಡಿದ್ವಿ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಅವಾಗ ಹೇಳ್ತೀವಿ ಡಿಸ್ಕ್ರಿಮಿನೆಂಟ್ ಅನ್ನು ನೋಡ್ತೀವಿ. ದ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಇಸ್ ನೆಗೆಟಿವ್ ಇದೆ ಅಂದರೆ ರೂಟ್ ಆಫ್ ನೆಗೆಟಿವ್ ರಿಯಲ್ ನಂಬರ್ಸ್ ಬರುತ್ತೆ. ಇಟ್ ಈಸ್ ನಾಟ್ ಎ ರಿಯಲ್ ನಂಬರ್ಸ್. ರಿಯಲ್ ನಂಬರ್ ಅನ್ನುವಂಥ ಸೆಟ್ಟಲ್ಲಿ ಏನು ನಂಬರ್ ಇಲ್ಲಿವರೆಗೂ ನೋಡಿದ್ದೀವಿ ಆ ಥರದ ಯಾವುದೇ ಸಂಖ್ಯೆ ಇದನ್ನು ಎಕ್ಸಿಸ್ಟ್ ಆಗೋದಿಲ್ಲ. ಇಟ್ ಈಸ್ ನಾಟ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್. ಅದನ್ನೇ ಡಿಫೈನ್ ಮಾಡ್ತಾರೆ. ಈ ನಂಬರ್ ಸಿಸ್ಟಮ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಅದನ್ನ ಅಪ್ಲಿಕೇಶನ್ಸ್ ಬರಲಿಕ್ಕಾಗಿ ರೂಟ್ ಆಫ್ -1 ಅನ್ನ ಐ ಅಂತ ಡಿನೋಟ್ ಮಾಡ್ತಾರೆ. ಇದು ಒಂದು ಸಂಖ್ಯೆನೇ. ದಿಸ್ ಒನ್ ಈಸ್ ರೂಟ್ ಆಫ್ -1 ಈಸ್ ಡಿನೋಟೆಡ್ ಬೈ ಐ.
ಐ ಮೀನ್ಸ್ ರೂಟ್ ಆಫ್ -1, ಐ ಸ್ಕ್ವೇರ್ ಈಸ್ ಈಕ್ವಲ್ ಟು -1 ಅಂತ. ಐ ಅನ್ನ ಐ ಜೊತೆಗೆ ಮಲ್ಟಿಪ್ಲೈ ಮಾಡಿದರೆ ಯಾವಾಗಲೂ -1 ಬರುತ್ತೆ. ಇದನ್ನ ಇಮ್ಯಾಜಿನರಿ ಯೂನಿಟ್ಸ್ ಅಂತ ಹೇಳ್ತಾರೆ. ಇಮ್ಯಾಜಿನರಿ ನಂಬರ್, ಇಮ್ಯಾಜಿನರಿ ಯೂನಿಟ್ ಅಥವಾ ಇಮ್ಯಾಜಿನರಿ ನಂಬರ್ಸ್ ಅಂತ ಹೇಳ್ತೀವಿ. ಐ ಅನ್ನೋದು ಇದೆ ಅಂದರೆ ದಟ್ ನಂಬರ್ ಈಸ್ ನಾಟ್ ಎ ರಿಯಲ್ ನಂಬರ್. ರಿಯಲ್ ಅಂದ್ರೆ ಏನು, ವಾಸ್ತವಿಕವಾಗಿಲ್ಲ. ಬಟ್ ಅಂಥ ಸಂಖ್ಯೆಯನ್ನು ನಾವು ಇಮ್ಯಾಜ್ ಮಾಡ್ಕೊಳ್ತಿರ್ತೀವಿ ಅಲ್ವಾ, ಕಲ್ಪನೆಯಲ್ಲಿ ಬರಿತೀವಿ. ದಟ್ ಒನ್ ಈಸ್ ಕಾಲ್ಡ್ ದ ಇಮ್ಯಾಜಿನರಿ ನಂಬರ್ಸ್. ಅಂದರೆ ಆ ನಂಬರು ಇದೆ, ಇದು ರಿಯಲ್ ನಂಬರ್ಸ್ ಅಲ್ಲಿ, ಇಟ್ ಈಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಲ್ಲಿ ಈ ಥರ ಸಂಖ್ಯೆ ಯಾವುದೂ ಇಲ್ಲ. ಇಟ್ ಈಸ್ ಕಾಲ್ಡ್ ದ ಇಮ್ಯಾಜಿನರಿ ನಂಬರ್ಸ್. ಅಂದರೆ ರಿಯಲ್ ನಂಬರ್ಸ್ ಅನ್ನೋದೇ ನಾವು ಏನು ದೊಡ್ಡ ಸಂಖ್ಯೆ ಅಂತಿದ್ದೀವಿ, ನಂಬರ್ ಸಿಸ್ಟಮ್ನಲ್ಲಿ ರಿಯಲ್ ನಂಬರ್ಗಿಂತ ದೊಡ್ಡ ಸಂಖ್ಯೆಗಳಿದೆ. ಇಟ್ ಈಸ್ ಕಾಲ್ಡ್ ದ ಇಮ್ಯಾಜಿನರಿ ನಂಬರ್ಸ್. ಇದನ್ನೇ ಐ ಅಂತ ಬರೆಯೋದು. ಇಂಟೀಜರ್ಸಿಗೆ ಐ ಅಂತ ಬರೆಯೋದಿಲ್ಲ, ಇಮ್ಯಾಜಿನರಿ ನಂಬರ್ಸಿಗೆ ಅಥವಾ ಐ ಎಂ ಅಂತಲೂ ಬರೀತಾರೆ. ಇಮ್ಯಾಜಿನರಿ ನಂಬರ್ಸ್, ದ ಸೆಟ್ ಆಫ್ ಇಮ್ಯಾಜಿನರಿ ನಂಬರ್ಸ್ ಅನ್ನ ಬಿಲಾಂಗ್ಸ್ ಟು ದ ಸೆಟ್ ಆಫ್ ಐ. ಅಂದ್ರೆ ಇಮ್ಯಾಜಿನರಿ ನಂಬರ್ಸ್ ಅಂದ್ರೆ ಏನು, ದ ರೂಟ್ ಆಫ್ ನೆಗೆಟಿವ್ ರಿಯಲ್ ನಂಬರ್ಸ್ -a ಬಿಲಾಂಗ್ಸ್ ಟು ದ ಸೆಟ್ ಆಫ್ ಪಾಸಿಟಿವ್ ರಿಯಲ್. ಇಟ್ ಇಸ್ ಕ್ಲಿಯರ್, ಇನ್ಕ್ಲೂಡಿಂಗ್ 0. ದ ರೂಟ್ ಆಫ್ ನೆಗೆಟಿವ್ ರಿಯಲ್ ನಂಬರ್ಸ್, a ಅನ್ನೋದು ಆಲ್ವೇಸ್ ಪಾಸಿಟಿವ್ ಇರಬೇಕು. ದ ರೂಟ್ ಆಫ್ ನೆಗೆಟಿವ್ ರಿಯಲ್ ನಂಬರ್ಸ್, ನೆಗೆಟಿವ್ ರಿಯಲ್ ನಂಬರ್ ಮೀನ್ಸ್ ನಾನ್ ಪಾಸಿಟಿವ್ ಅಂತಲ್ಲ, 0 ಬರೋದಿಲ್ಲ ಇಲ್ಲಿ. a is not equal to 0. x is any positive real number, root of ಅಥವಾ a is any positive real number, root of -a is called imaginary numbers. ಇಮ್ಯಾಜಿನರಿ ನಂಬರ್ಸ್ ಅಂತ ಹೇಳ್ತೀವಿ. ಇಮ್ಯಾಜಿನರಿ ನಂಬರ್ಸ್ ಅಂದ್ರೆ ಏನು, ದ ರೂಟ್ ಆಫ್ ನೆಗೆಟಿವ್ ರಿಯಲ್ ನಂಬರ್ಸ್. ಅಲ್ಲಿ ಮತ್ತೆ ಪುನಃ ಬರುತ್ತೆ ಲಾ ಆಫ್ ಇಂಡೈಸಸ್ ಅನ್ನೋದನ್ನು ನಾವು ಕಲ್ತೀವಿ. ಲಾ ಆಫ್ ಇಂಡೈಸಸ್ ಅನ್ನ ಅಂದರೆ ಗೊತ್ತಿದೆ ನಿಮಗೆ, ಇಂಡೆಕ್ಸ್ ಲಾ ಅಂತ. ಇದನ್ನು ಹೇಗೆ ಬರೀತಾರೆ, ರೂಟ್ ಆಫ್ -a ಅನ್ನ ಇಟ್ ಈಸ್ ಡಿನೋಟೆಡ್ ಬೈ ರೂಟ್ ಆಫ್ 1 -1 ಇಂಟು a ಅಂತ ಬರಿತೀವಿ. ಅಂದ್ರೆ ಏನ್ ಬರುತ್ತೆ ಇದು, ರೂಟ್ ಆಫ್ -1 ಇಂಟು ರೂಟ್ a ಅಂತ. ರೂಟ್ a ಇಸ್ ಎ ರಿಯಲ್ ನಂಬರ್ಸ್. ರೂಟ್ ಆಫ್ -1 ಇಟ್ ಈಸ್ ನಾಟ್ ಎ ರಿಯಲ್ and it is denoted by I. This I means root of -1 or I square is equal to -1. ಇದನ್ನೇ denoted by root of -1 ಅಂದ್ರೆ I, root a into I ಅಂತೀವಿ. root a is real number, so I is imaginary unit ಅಂತಲೂ ಹೇಳ್ತೀವಿ. root of -1 ಯಾವ ರಿಯಲ್ ನಂಬರ್ಸ್ ಜೊತೆಗೆ I ಇದೆ, this type of numbers is said to be imaginary. The real numbers including I, the numbers are said to be imaginary numbers. Or the square root of negative real numbers are called imaginary numbers ಅಂತ ಹೇಳ್ತಾರೆ. ಏನು, I is called the imaginary unit ಅಂತ ಹೇಳ್ತೀವಿ. ಇದು ಇಮ್ಯಾಜಿನರಿ ನಂಬರ್ಸ್. ಹಾಗಿದ್ರೆ ರಿಯಲ್ ನಂಬರ್ ಇಂದ ಬೇರೆ ನಂಬರ್ಸ್ ಇದೆ ಅಂತ ನಾನು ನಿನ್ನೆ ಡಿಸ್ಕಸ್ ಮಾಡ್ತಾ ಹೇಳಿದ್ದೀನಿ ಲಾಸ್ಟ್ ವಿಡಿಯೋ. ಹಿಯರ್ ಯು ನೋ ದಟ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ x square a into b into x plus c equal to 0, then the values of x is a quadratic equation satisfies the two values. nth degree polynomial equation satisfy the n values. This is the fundamental theorem of algebra ಅಂತ ಹೇಳ್ತೀವಿ. ಇದು quadratic equations, algebraic equations. Here x square highest positive integral power 2 ಇದೆ, therefore these are quadratic equations ಅಥವಾ second degree equation in x ಅಂತ ಹೇಳ್ತೀವಿ. x ವ್ಯಾಲ್ಯೂಸ್ ನೋಡಿದ್ವಿ ನಾವು ವರ್ಗ ಸಮೀಕರಣ ಅಂತ, -b ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಪ್ಲಸ್ b ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅಂತೀವಿ. ಪ್ಲಸ್ ಆ್ಯಂಡ್ ಮೈನಸ್ ಎರಡು ರೂಟ್ಸ್ ಬರುತ್ತೆ, ಇಲ್ಲಿ ಎರಡು ಸ್ಯಾಟಿಸ್ಫೈ ಆಗುತ್ತೆ. ಇದನ್ನೇ ಡಿಸ್ಕ್ರಿಮಿನೆಂಟ್ ಅಂತ ಹೇಳ್ತೀವಿ. ಡಿಸ್ಕ್ರಿಮಿನೆಂಟ್ ಅಂದ್ರೆ ಏನು, b ಸ್ಕ್ವೇರ್ ಮೈನಸ್ 4ac ಇದೆ. ಇದ್ರ ಮೇಲೆ ಇದರ ನೇಚರ್ ಅನ್ನ ನಾವು ಹೇಳ್ತಾ ಬರ್ತೀವಿ. ಇದರ ರೂಟ್ಸ್ ಹೇಗೆ ಬರುತ್ತೆ, ಇದು ಬೇಸಿಕ್ ಕಾನ್ಸೆಪ್ಟ್. ಇವು ರೂಟ್ಸ್ ಹೇಗೆ ಬರುತ್ತೆ, ಈ ಡೆಲ್ಟಾ ಏನಾದರೂ 0 ಆದರೆ ಅಂದ್ರೆ ಏನು, ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಅಂದ್ರೆ ಯಾವಾಗ 0 ಆಗುತ್ತೆ, ಬಿ ಸ್ಕ್ವೇರ್ ಅನ್ನೋದು 4ac ಈಕ್ವಲ್ ಇದ್ದಾಗ. ಆಗ ಏನು ಹೇಳ್ತೀವಿ ನಾವು, ರೂಟ್ಸ್ ಆರ್ ಈಕ್ವಲ್ ರೂಟ್ಸ್ ಅಲ್ಲ, ಅಥವಾ ಇದು ರಿಯಲ್ ನಂಬರ್ಸ್ ಆಗಿರುತ್ತೆ.
ರಿಯಲ್ ಆ್ಯಂಡ್ ಈಕ್ವಲ್. ಎರಡು ರೂಟು ಒಂದರಲ್ಲಿ ಕೋಯಿನ್ಸೈಡ್ ಆಗಿದೆ, ಒಂದೇ ರೂಟ್ಸ್ ಬರುತ್ತೆ ಅಂತ. ಎರಡನೇದು ಹೇಳ್ತೀವಿ ಡೆಲ್ಟಾ ಈಸ್ ಪಾಸಿಟಿವ್. ಅಂದರೆ ಏನು, ಈ ಬಿ ಸ್ಕ್ವೇರ್ ವ್ಯಾಲ್ಯೂಸು 4ac ದೊಡ್ಡದಿದ್ದಾಗ, ಇಟ್ ಈಸ್ ಗ್ರೇಟರ್ ದ್ಯಾನ್ 4ac. ಆಗ ಇಲ್ಲಿ ಎರಡು ಕೇಸ್ ಬರುತ್ತೆ. ಒಂದು ಸ್ಕ್ವೇರ್ ನಂಬರ್ ಆಗಿದ್ರೆ, ಇದೇನಾದರೂ ಸ್ಕ್ವೇರ್ ಆಗಿದ್ರೆ ರ್ಯಾಷನಲ್ ಆಗಿರುತ್ತೆ. ಕ್ಲಿಯರಾ? ಆ್ಯಂಡ್ ಸೆಕೆಂಡ್ ಕೇಸ್ ಏನಿದ್ರಲ್ಲಿ, ಇದೇನಾದರೂ ನಾನ್ ಸ್ಕ್ವೇರ್ ನಂಬರ್ ಆಗಿದ್ರೆ, ಸ್ಕ್ವೇರ್ ನಂಬರ್ ಅಲ್ಲದೆ ಇದ್ರೆ ಇಟ್ ಈಸ್ ಇರ್ಯಾಷನಲ್ ನಂಬರ್ ಅಂತ ನಿನ್ನೆ ಹೇಳಿದ್ದೀನಿ ನಾನು. ಇದೇ ಮೂರನೇ ಕೇಸೇ ನಾನು ಹೇಳಲಿಕ್ಕಿರೋದು. ಡೆಲ್ಟಾ ಈಸ್ ಲೆಸ್ ದ್ಯಾನ್ 0, ಇಟ್ ಮೀನ್ಸ್ ಈಸ್ ಎ ನೆಗೆಟಿವ್ ವ್ಯಾಲ್ಯೂಸು. ಯಾವಾಗ ನೆಗೆಟಿವ್ ಬರುತ್ತೆ, ಬಿ ಸ್ಕ್ವೇರ್ ಈಸ್ ಲೆಸ್. ಎರಡು ರೀತಿಯಲ್ಲಿ ಬರುತ್ತೆ. ಏನು, ಒಂದು ಪ್ಲೇನು ಅಂತ, ಇನ್ನೊಂದು ಸಾಲಿಡ್ ಅಂತ. ಒಂದು ಪ್ಲೇನ್ ಪೇಪರ್ನಲ್ಲಿ ಬರೆಯುವಂಥದ್ದು, ಇನ್ನೊಂದು ನಾವು ಹೊರಗಡೆ ಇಡೋದು, ಸ್ಪೇಸಲ್ಲಿ ಇಡೋದು ಅಲ್ವಾ. ಇವಾಗ ಈ ರೂಮ್ನಲ್ಲಿ ಇಡಬೇಕು, ಆಗ ಅದು ಸ್ಪೇಸ್ ಅಂತ ಕರೀತಾರೆ, ಸಾಲಿಡ್ ಜೋಮೆಟ್ರಿ ಆ್ಯಂಡ್ ಪ್ಲೇನ್ ಜೋಮೆಟ್ರಿ, ಕೋಆರ್ಡಿನೇಟ್ ಸಿಸ್ಟಮ್ ಅಂತ. ಈಗ ನಾವು ಈ ಕಾಂಪ್ಲೆಕ್ಸ್ ನಾವು ಹೇಳಿದ್ವಿ, ಎರಡು ಲೈನ್ ಇದೆ. ಒಂದು ಇದನ್ನ ವರ್ಟಿಕಲ್ ಲೈನ್ ಅಂತ ಕರಿತೀವಿ, ಇದನ್ನ ಹಾರಿಜಾಂಟಲ್ ಲೈನ್ ಅಂತ. ದಿಷ್ಟು ಆದ ನಂಬರ್ ಲೈನ್ ಅಂತ ನಾವು ಅಸ್ಯೂಮ್ ಮಾಡಿಕೊಂಡ್ರೆ ಇಟ್ ಈಸ್ ಕಾಲ್ಡ್ ದಿ ಹಾರಿಜಾಂಟಲ್ ಲೈನ್. ಹಾರಿಜಾಂಟಲ್ ಲೈನ್ ಅಂತ ಹೇಳ್ತಾರೆ. ಇದನ್ನ ವರ್ಟಿಕಲ್ ಲೈನ್ ಅಂತ ಹೇಳ್ತೀವಿ. ವರ್ಟಿಕಲ್ ಲೈನ್, the two lines. The two lines are mutually perpendicular. Perpendicular ಅನ್ನೋದು ಗೊತ್ತಲ್ಲ, ಎರಡು ಇನ್ನೊಂದರಲ್ಲಿ ಇಂಟರ್ಸೆಕ್ಟ್ ಆಗಿರಬೇಕು. ಹೇಗೆ? ಪರ್ಪ್ಯಾಂಡಿಕ್ಯುಲರ್ ರೈಟ್ ಆಂಗಲ್ ಆಗಿರಬೇಕು, ಎಕ್ಸಾಕ್ಟ್ಲಿ 90 ಡಿಗ್ರಿ ಇರಬೇಕು. ಮತ್ತು ಪುನಃ ಅದನ್ನೊಮ್ಮೆ ನೋಡೋಣ ಜೊಮೆಟ್ರಿಯನ್ನ. ಬಟ್ ಇಲ್ಲಿ ಗೊತ್ತಿರಲಿ ಅಂತ ಹೇಳ್ತಾ ಇರೋದು, ಇದು ಹಾರಿಜಾಂಟಲ್ ಲೈನು, ಇದನ್ನ ವರ್ಟಿಕಲ್ ಲೈನ್ ಅಂತ ಕರಿತೀವಿ. ಎರಡು ಇಂಟರ್ಸೆಕ್ಟ್ ಆಗಿರುತ್ತೆ. ಹೇಗೆ? ಪರ್ಪ್ಯಾಂಡಿಕ್ಯುಲರ್ಲಿ, ಅಂದ್ರೆ 90 ಡಿಗ್ರಿಯನ್ನ ಮಾಡಿರಬೇಕು. ಎರಡು ಲೈನ್ ಇಂಟರ್ಸೆಕ್ಟ್ ಆಗಿರಬೇಕು ಪರ್ಪ್ಯಾಂಡಿಕ್ಯುಲರ್ಲಿ. ಕ್ಲಿಯರ್? ಎರಡು ಲೈನು ಇಂಟರ್ಸೆಕ್ಟ್ ಆಗಿದೆ ಪರ್ಪ್ಯಾಂಡಿಕ್ಯುಲರ್ ಆಗಿ. ಆ ಇಂಟರ್ಸೆಕ್ಟ್ ಆದಂತ ಪಾಯಿಂಟ್, ಇದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಇದನ್ನ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಓ ಅಂತ ಬರೀತಾರೆ. ಇಂಟರ್ಸೆಕ್ಟಿಂಗ್ ಲೈನ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಇದು ಹಾರಿಜಾಂಟಲ್ಲು, ಅದು ವರ್ಟಿಕಲ್ಲು. ಇಂಟರ್ಸೆಕ್ಟಿಂಗ್ ಲೈನ್ ಅನ್ನ ನಾವು ಓ ಇಂದ ಡಿನೋಟ್ ಮಾಡ್ತೀವಿ. ಈ ಹಾರಿಜಾಂಟಲ್ ಲೈನ್ ಅನ್ನ ರಿಯಲ್ ಲೈನ್ ಅಥವಾ ಎಕ್ಸ್ ಆಕ್ಸಿಸ್ ಅಂತ ಕರೀತಾರೆ. ಗೊತ್ತಿದೆ, ಇದು ಡ್ರಾ ಮಾಡಿದಿರಿ. ಈ ಹಾರಿಜಾಂಟಲ್ ಲೈನ್ ನ ಎಕ್ಸ್ ಆಕ್ಸಿಸ್, ಅದನ್ನ ಹೇಗೆ ಡಿನೋಟ್ ಮಾಡ್ತಾರೆ? ಕ್ಯಾಪಿಟಲ್ ಲೆಟರ್ಸ್ ಎಕ್ಸ್ ಓ ಎಕ್ಸ್ ಡ್ಯಾಶ್ ಅಂತ ಬರೀತೀವಿ. ಈ ವರ್ಟಿಕಲ್ ಲೈನ್ ಇದೆಯಲ್ಲ, ಇಟ್ ಈಸ್ ಪರ್ಪ್ಯಾಂಡಿಕ್ಯುಲರ್ ಟು ದ ಹಾರಿಜಾಂಟಲ್ ಲೈನ್. ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಲೈನ್ ಈಸ್ ಆಲ್ವೇಸ್ ಪರ್ಪ್ಯಾಂಡಿಕ್ಯುಲರ್. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಈಸ್ ಒರಿಜಿನ್ ಅಂತ ಹೇಳ್ತಾರೆ. ಇದನ್ನ ಒರಿಜಿನ್ ಅಂತ ಹೇಳ್ತಾರೆ. ಇದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಅಂಡ್ ದ ವರ್ಟಿಕಲ್ ಲೈನ್. ಈ ವರ್ಟಿಕಲ್ ಲೈನ್ ಅನ್ನ ವೈ ಆಕ್ಸಿಸ್ ಅಂತ ಕರೀತಾರೆ. It is said to be a y-axis. X-axis means horizontal line. Y-axis means vertical line. Y-axis ಯಾಕೆ ಇಲ್ಲಿ ಡಿನೋಟ್ ಮಾಡ್ತಾರೆ? y o y ಡ್ಯಾಶ್ ಅಂತ. ಇದು y-axis, ಇದು x-axis. It is clear? The point of intersection is origin. ಇಲ್ಲಿ ಬರೀತೀವಿ ನಾವು. ಇದು ಎರಡನ್ನು ನಂಬರ್ ಲೈನ್ ಅಂತ ನೀವು ಅಸ್ಯೂಮ್ ಮಾಡ್ಕೊಳ್ಳಿ. ನಂಬರ್ ಲೈನ್ ಅನ್ನ ನಾವು ಹೇಗೆ ಡಿಫೈನ್ ಮಾಡ್ತೀವಿ? 0 is the midlist value, so plus infinity, minus infinity, this one is the line. ಎರಡೂ ಕಡೆ ಹೋಗ್ತಾ ಇರುತ್ತೆ, ನೋ ಎಂಡ್, ನೋ ಸ್ಟಾರ್ಟಿಂಗ್ ಪಾಯಿಂಟ್, ನೋ ಎಂಡ್ ಪಾಯಿಂಟ್. ಇಲ್ಲಿ ನಾವು ಬರೆದಾಗ ನಂಬರ್ ಲೈನ್ ಅಲ್ಲಿ 1 2 3 ಪಾಸಿಟಿವ್ ವ್ಯಾಲ್ಯೂಸ್, ಆಲ್ ಪಾಸಿಟಿವ್ ವ್ಯಾಲ್ಯೂಸ್ ಆರ್ ರೈಟ್ ಹ್ಯಾಂಡ್ ಸೈಡ್ ಬರಿತೀವಿ. ಆಲ್ ನೆಗೆಟಿವ್ ವ್ಯಾಲ್ಯೂಸ್ -1 -2 -3 -4 ಅಪ್ ಟು -infinity, ಇದನ್ನ ನೆಗೆಟಿವ್ ಸೈಡು ಆಲ್ರೆಡಿ ಗೊತ್ತಿದೆ. ಇಲ್ಲಿ ಏನೇನಿದೆ? ಇಂಟೀಜರ್ಸ್ ಬರುತ್ತೆ, ನೆಗೆಟಿವ್ ಇಂಟೀಜರ್ಸ್ ಬರುತ್ತೆ, ಅಂದರೆ ನ್ಯಾಚುರಲ್ ನಂಬರ್ಸು, ಹೋಲ್ ನಂಬರ್ಸು, ಇದ್ರ ಮಧ್ಯೆ ಎಲ್ಲ ಫ್ರಾಕ್ಷನ್ಸು ಇನ್ಕ್ಲೂಡಿಂಗ್ ಇರ್ಯಾಷನಲ್ ನಂಬರ್ಸ್ ಎಲ್ಲ ಬರುತ್ತೆ. ಇನ್ನೊಂದು ಲೈನನ್ನು ವರ್ಟಿಕಲ್ ಆಗಿ ಬರೆದಾಗ ಅಬೌವ್ ದಿ ಎಕ್ಸ್ ಆಕ್ಸಿಸ್ ಮೇಲ್ಗಡೆ ಏನು ಬರುತ್ತೆ? ಆಲ್ ಆರ್ ಪಾಸಿಟಿವ್, +1 +2 +3 ಅಪ್ ಟು +infinity. ಕ್ಲಿಯರಾ?
ಹಾಗೆ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಏನು ಬರಿತೀವಿ, -1, -2, -3 ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ. ಇಲ್ಲೂ ಅಷ್ಟೇ ಫ್ರಾಕ್ಷನ್ಸು ಮಧ್ಯದಲ್ಲಿ ಬರುತ್ತೆ, ಇರಾಷನಲ್ ನಂಬರ್ಸ್ ಮಧ್ಯದಲ್ಲಿ ಬರುತ್ತೆ. ದೀಸ್ ಟು ಆರ್ ದ 2 ಲೈನ್ಸ್ ಇಂಟರ್ಸೆಕ್ಟಿಂಗ್ ಆಟ್ ರೈಟ್ ಆಂಗಲ್ ಅಂತ ಹೇಳ್ಬೋದು. ಈ ಓ ಅನ್ನೋದು ಒರಿಜಿನ್ ಅಂತ ಹೇಳ್ತೀವಿ, ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ಸ್. ಎರಡು ಎಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ, ಇಟ್ ಇಂಟರ್ಸೆಕ್ಟಿಂಗ್ ಆಟ್ ದಿ 0, 0ದಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಇದು ವ್ಯಾಲ್ಯೂಸ್ 0, ಇದು 0 ಆಗಿರುತ್ತೆ, ಇದನ್ನೇ 0ದಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ. ಇದನ್ನೇ ರಿಯಲ್ ಎಕ್ಸಸ್ ಅಂತ ಹೇಳ್ತಾರೆ. ಎಕ್ಸ್ ಎಕ್ಸಸ್ ಮೀನ್ಸ್ ರಿಯಲ್ ಎಕ್ಸಸ್ ಅಂದ್ರೆ ರಿಯಲ್ ನಂಬರ್ಸ್ ಅಂತ. ಇದು ಇಟ್ ಇಸ್ ಕ್ಲಿಯರ್. ಇದನ್ನ ರಿಯಲ್ ಎಕ್ಸಸ್ ಅಂತ ಹೇಳ್ತೀವಿ. ಇದನ್ನ ಇಮ್ಯಾಜಿನರಿ ಎಕ್ಸಸ್. ರಿಯಲ್ ಎಕ್ಸಸ್ ಲ್ಯಾಂಡ್ ಅಂತ ಹೇಳ್ಬೋದು. ಭೂಮಿಯಲ್ಲಿ ನಾವು ಎಲ್ಲಿ ಬೇಕಾದ್ರೂ ಅದನ್ನು ಹೇಳ್ತಾ ಬರ್ಬೋದಲ್ಲ, ಪಾಯಿಂಟ್ ಹಾಕ್ತಾ ಬರ್ಬೋದು. ಇನ್ನು ಅದಕ್ಕೆ ಹೊರಿಜಾಂಟಲ್ ಆಗಿ ನಾವು ಎಲ್ಲಿ ಬೇಕಾದ್ರೂ ಟವರ್ ನಿಲ್ಲಿಸಿದ ಹಾಗೆ, ಎಲೆಕ್ಟ್ರಿಕ್ ಕಂಬ ನಿಲ್ಲಿಸಿದ ಹಾಗೆ ಸ್ಟ್ರೇಟ್ ಆಗಿ ಲ್ಯಾಂಡಿಗೆ ನಿಲ್ಲಿಸ್ತಾ ಬರ್ತೀವಿ. ಅದು ಇಮ್ಯಾಜಿನರಿ. ಅದನ್ನು ಎಲ್ಲಿ ಬೇಕಾದ್ರೂ ನಾವು ನಿಲ್ಲಿಸ್ಕೋಬಹುದು ಅಂತ ಹೇಳ್ತೀವಿ. ರಿಯಲ್ ಎಕ್ಸಸ್ ಮೀನ್ಸ್ ಎಕ್ಸ್ ಎಕ್ಸಸ್, ಇದು ರಿಯಲ್ ಲೈನು, ಇದು ಇಮ್ಯಾಜಿನರಿ ಲೈನ್ಸ್ ಅಂತ ಹೇಳ್ತೀವಿ. ಇಟ್ ಇಸ್ ಕ್ಲಿಯರ್. ನಾವು ಎಲ್ಲಿ ಬೇಕಾದ್ರೂ ನಿಲ್ಸ್ಕೊಂಡು ಹೇಳ್ತಿದ್ವಿ, ಇದು ಇಮ್ಯಾಜಿನ್ ಮಾಡ್ಕೊಂತ ಹೋಗ್ಬೋದು. ಇಲ್ಲೇ ಇರಬೇಕು ಅಂತೆಲ್ಲ, ಅದನ್ನು ಎಲ್ಲಿ ಬೇಕಾದ್ರೂ ರಿಯಲ್ ಅಲ್ಲಿ ನಾವು ಸ್ಟ್ರೇಟ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿ ನಿಲ್ಲಿಸ್ತಾ ಬರ್ತೀವಿ. ಇಟ್ ಈಸ್ ಕಾಲ್ಡ್ ದಿ ಇಮ್ಯಾಜಿನರಿ ಎಕ್ಸಸ್. ವೈ ಎಕ್ಸಸ್ ಈಸ್ ಸೆಡ್ ಟು ಬಿ ಇಮ್ಯಾಜಿನರಿ ಎಕ್ಸಸ್. ಈಗ ಇಲ್ಲಿ ಬರುವಂತ ಪಾಯಿಂಟು, ಯಾವುದೋ ಒಂದು ಪಾಯಿಂಟು ನಾವು ಆಲ್ರೆಡಿ ಡ್ರಾ ಮಾಡಿದ್ದೀವಿ. ಎಸ್, ಯು ಡ್ರಾ ದಿಸ್ ಆರ್ ಐಡೆಂಟಿಫೈ ದ ಫೈಂಡ್ ದ ಪೊಸಿಷನ್ಸ್ ಆಫ್ ದಿ ಪಾಯಿಂಟ್ ಅಂತ ಹೇಳ್ತಾರೆ. ಪಾಯಿಂಟ್ ಇಟ್ ಈಸ್ ನೋ ಡೈಮೆನ್ಷನಲ್, ಇಟ್ ಈಸ್ ಓನ್ಲಿ ಇಂಡಿಕೇಟ್ ದಿ ಲೊಕೇಶನ್ಸ್. ಲೊಕೇಶನ್ಸ್ ಇದು ಎಲ್ಲಿದೆ, ಏನು, ಹೇಗಿದೆ, ಅಥವಾ ಎಲ್ಲಿದೆ ಅಂತ ಹೇಳುವಂಥ ಲೊಕೇಶನ್ಸ್. ಒಂದು ಪಾಯಿಂಟು, ಅದಕ್ಕೆ ನೇಮನ್ನು ಕ್ಯಾಪಿಟಲ್ ಲೆಟರ್ ಅಂತ ಯಾವಾಗಲೂ ಬರ್ತೀವಿ, ABCD. ಇಲ್ಲೊಂದು ಪಾಯಿಂಟ್ ಇದೆ, ಇಸ್ ನೋ ಡೈಮೆನ್ಷನಲ್. ಇದು ಉದ್ದ ಇಲ್ಲ, ಅಗಲ ಇಲ್ಲ, right? No width, no width. It is exactly say the locations. ಈ P ಅನ್ನುವಂಥ ಪಾಯಿಂಟು ಎಲ್ಲಿದೆ ಅಂತ ಹೇಳುತ್ತೆ ಇದು ಲೊಕೇಶನ್ಸ್. ಇಲ್ಲೊಂದು P ಇದೆ ಅಂತ ಬರಿತೀವಿ ಅಲ್ವಾ. ಇದನ್ನ ಹೇಗೆ P ಅನ್ನೋದನ್ನ ಐಡೆಂಟಿಫೈ ಮಾಡ್ತೀವಿ, ಇದು ಇಲ್ಲೇ ಇದೆ ಅಂತ. ಈ ಪಾಯಿಂಟು ಏನ್ ನೋಡ್ತೀವಿ, ಫಸ್ಟಿಗೆ y axis ದಿಂದ ಎಷ್ಟು ದೂರದಲ್ಲಿದೆ ಅಂತ ನೋಡ್ತೀವಿ. ಅದನ್ನ ಮೆಸರ್ ಮಾಡುವಂತ ಸ್ಕೇಲ್ ಎಲ್ಲಿರುತ್ತೆ, x axis ಮೇಲೆ ಇರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿ. ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಿ. ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ P ಅಂಡ್ ದ y axis. y axis ದಿಂದ ಇದು ಎಷ್ಟು ದೂರದಲ್ಲಿದೆ ಅದನ್ನು ನಾವು ಮೆಸರ್ ಮಾಡೋ ಸ್ಕೇಲ್ ಯಾವುದು, ಇಟ್ ಇಸ್ x axis. x axis ಅನ್ನೋದು ಮೆಸರ್ಮೆಂಟ್. ಇವೆರಡು ಸ್ಕೇಲ್ ಇದ್ದ ಹಾಗೆ, ಒಂದು ರಿಯಲ್, ಇನ್ನೊಂದು ಇಮ್ಯಾಜಿನರಿ. ಇಮ್ಯಾಜಿನರಿನ ಎಲ್ಲಿ ಬೇಕಾದ್ರೂ ನಾವು ಇಟ್ಕೋಬಹುದು. ಅದಕ್ಕೆ ಇಂಟರ್ಸೆಕ್ಟ್ ಆದಂತ ಪಾಯಿಂಟ್ ಅನ್ನ ಒರಿಜಿನ್ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ತೀವಿ. ಕ್ಲಿಯರ್. ರೈಟ್ ಹ್ಯಾಂಡ್ ಸೈಡ್ x axis positive, left hand side negative. Above the x axis positive, y axis into below the x axis negative ಇರುತ್ತೆ. P is a point. You can find the location of the point P. ಅಲ್ಲಿ ಕಂಡೀಷನ್ಸ್ ಇದೆ. ಏನು, the distance from given point to P y axis ನಿಂದ ಎಷ್ಟು ದೂರದಲ್ಲಿದೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆರ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಇಲ್ಲಿಂದ ಹೀಗೂ ನೋಡ್ಬೋದು, ಹೀಗೆ ನೋಡ್ಬೋದು, ಹೀಗೆ ನೋಡ್ಬೋದು, ಹೀಗೆ ನೋಡ್ಬೋದು. ನಮಗೆ ಅದು ಬೇಕಾಗಿಲ್ಲ. ಎಲ್ಲ ಅಳಿಯೋದಿದ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿರಬೇಕು. P y axis ದಿಂದ ಎಷ್ಟು ದೂರದಲ್ಲಿದೆ, 3 ಯೂನಿಟ್. ಅದನ್ನು ಅಳಿತೀವಿ. 1 2 3 ಯೂನಿಟ್ ಇದೆ. ಫಸ್ಟಿಗೆ 3 ಅಂತ ಬರೀತೀವಿ, ಕಾಮಾ. ಆಮೇಲೆ ಏನ್ ನೋಡ್ತೀವಿ, ಇದು x axis ದಿಂದ ಎಷ್ಟು ದೂರದಲ್ಲಿದೆ ಅದನ್ನು ಅಳಿಯೋದು y axis ಅಲ್ಲಿ ಅಳಿತೀವಿ. 1 ಯೂನಿಟ್ 2 ಯೂನಿಟ್ ದೂರದಲ್ಲಿದೆ ಅಂದ್ರೆ ಇದು x axis ಇಂದ y axis ಇಂದ 3 ಯೂನಿಟ್ ದೂರದಲ್ಲಿದೆ. ಹಾಗೆ x axis ದಿಂದ 2 ಯೂನಿಟ್ ದೂರದಲ್ಲಿದೆ. ಈ ಪಾಯಿಂಟ್ ಅನ್ನ ಈ ಎರಡು ವ್ಯಾಲ್ಯೂಸ್ ಇಂದ ಇಂಡಿಕೇಟ್ ಮಾಡ್ತೀವಿ. ಅದರ ಪೊಸಿಷನ್ಸ್ ಅನ್ನ ನಾವು ಹೇಳ್ತೀವಿ. ಇಟ್ ಇಸ್ ದ ಪಾಯಿಂಟ್ P ಅಂತ. ಈ 3 ಅನ್ನೋದು ಏನಾಗಿರುತ್ತೆ, ಇದು ರಿಯಲ್ ಎಕ್ಸಸ್ ಅಲ್ಲಿ ಅಳಿತೀವಿ. ಈ 2 ಅನ್ನೋದೇನು ಯಾವುದ್ರ ಮೇಲೆ ಮೆಸರ್ ಮಾಡ್ಕೊಂಡು ಹೇಳ್ತೀವಿ, ಇಮ್ಯಾಜಿನರಿ ಎಕ್ಸಸ್ ನಲ್ಲಿ ಅಳಿತೀವಿ. ಇಟ್ ಇಸ್ ಕ್ಲಿಯರ್. ಇದನ್ನ ಇಮ್ಯಾಜ್ ಮಾಡ್ಕೊಳ್ತೀವಿ. ಇಮ್ಯಾಜ್ ಮಾಡ್ಕೊಂಡು ಅಲ್ಲಿಂದ ಅದನ್ನ ಅಳಿತಾ ಬರ್ತೀವಿ, ಎಕ್ಸ್ ಎಕ್ಸಸ್ ದಿಂದ ಎಷ್ಟು ದೂರದಲ್ಲಿದೆ ಅಂತ. ಈ ಪಾಯಿಂಟ್ಸ್ ಆರ್ಡರ್ ಫೇರ್ ನೆಕ್ಸ್ಟ್ ಬರುತ್ತೆ ನಿಮ್ಗೆ. 3, 2 ಒಂದು ಬ್ರಾಕೆಟ್ ಒಳಗಡೆ ಕಾಮ ಬರಿತೀವಿ ಅಲ್ವಾ, 3, 2 ಅಂತ ಹೇಳ್ತೀವಿ. ಇದನ್ನ ಆರ್ಡರ್ ಫೇರ್ ಅಂತ ಹೇಳ್ತಾರೆ. ಫೇರ್ ಅಂದ್ರೆ 2 ಆರ್ಡರ್ ನಲ್ಲಿ ಬರಿತೀವಿ. ಇದೇ ಆರ್ಡರ್ ಅಲ್ಲಿ ಇರಬೇಕು. ಏನು,
ಎಕ್ಸ್ ಕಾಮ ವೈ ಅಂತ. ಅದು ಆಮೇಲೆ ಪುನಃ ಕಲ್ತಿದ್ದೀರಿ ನೀವು ಕೋಆರ್ಡಿನೇಟ್ ಸಿಸ್ಟಮ್ನಲ್ಲಿ. ಪುನಃ ಹೇಳ್ತೀನಿ, ಎಕ್ಸ್ ಕಾಮ ವೈ ಫಾರ್ಮ್ಸ್ ಇದೇ ಆರ್ಡ್ರಲ್ಲಿ ಇರಬೇಕು. ಫಸ್ಟ್ 3 ಅಂತ ಹೇಳಿದರೆ ಯಾರು ಕೇಳಿದ್ರು ಗೊತ್ತಿರಬೇಕು, ಅದೇನು ವೈ ಎಕ್ಸಸ್ದಿಂದ ಇರುವಂಥ ದೂರ. 2 ಅನ್ನೋದೇನು ಎಕ್ಸ್ ಎಕ್ಸಸ್ದಿಂದ ಇರುವಂಥ ದೂರ. ಹಿಯರ್ ಯು ಕ್ಯಾನ್ ಸೇ ದಟ್ ದ ಡಿಸ್ಟೆನ್ಸ್ ಬಿಟ್ವೀನ್ given point to y axis 1 unit, the distance between given point to x axis is 2 unit. It is clear? ಹಾಗೆ distance between given point to y axis 3 unit. ಹಾಗೆ distance between given point to x axis it is 4 unit, 3, 4. ಇವೆಲ್ಲ ಪಾಯಿಂಟ್ಸ್ ಅನ್ನ ರೀಪ್ರೆಸೆಂಟ್ ಮಾಡ್ತಾ ಈ ಆರ್ಡರ್ ಫೇರ್ ಇನ್ ಪ್ಲೇನ್ ಅಲ್ಲಿ ಇದನ್ನ ಡಿಫೈನ್ ಮಾಡ್ತಾ ಬರ್ತೀವಿ. ಕ್ಲಿಯರ್? ಅಂದ್ರೆ ಇದು 3, 2. 3 ಅನ್ನೋದು ಏನಂತ ಹೇಳಿದ್ದು, ಇಟ್ ಈಸ್ ರಿಯಲ್ಲು, ಇದು ಇಮ್ಯಾಜಿನರಿ. ಇದನ್ನೇ ನಾವು ಕಾಂಪ್ಲೆಕ್ಸ್ ನಂಬರ್ ಅನ್ನೋದು 3 + 2i ಅಂತ ಬರೀತೀವಿ. ಇಟ್ ಈಸ್ ದ ಕಾಂಪ್ಲೆಕ್ಸ್ ನಂಬರ್. ಕಾಂಪ್ಲೆಕ್ಸ್ ನಂಬರ್ಸ್ ಅಂದ್ರೆ ಏನು, ಈ ಪ್ಲೇನ್ ನಲ್ಲಿ ಇರುವಂತ ಪಾಯಿಂಟ್ಸ್ ಅಂತ. ರಿಯಲ್ ನಂಬರ್ಸ್ ಅಲ್ಲಿ ಇರುವಂತ ಪಾಯಿಂಟು ಎಲ್ಲ ವ್ಯಾಲ್ಯೂಸ್ ಬರುತ್ತೆ. ರ್ಯಾಷನಲ್ಲು, ಇರ್ಯಾಷನಲ್ಲು, ಇಂಟೀಜರ್ಸು, ಹೋಲ್ ನಂಬರ್ಸು, ಫ್ರಾಕ್ಷನ್ಸು ಎಲ್ಲವನ್ನು ಹೇಳ್ತೀವಿ. ಅದೇ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಬಂದಾಗ ಏನಾಗ್ಬಿಡುತ್ತೆ, ಅದನ್ನ ಇಟ್ ಈಸ್ ರೀಪ್ರೆಸೆಂಟೆಡ್ ಬೈ ಎ ಪಾಯಿಂಟ್. ಒಂದು ಪಾಯಿಂಟ್ ಅನ್ನ ನಾವು ರೀಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದು ರಿಯಲ್ ಎಕ್ಸಸ್ ದಿಂದ ಎಷ್ಟು ದೂರ ಇದೆ, ಇಮ್ಯಾಜಿನರಿ ಎಕ್ಸಸ್ ದಿಂದ ಎಷ್ಟು ದೂರ ಇದೆ. ಈ ಐ ನಮಗೆ ಎಲ್ಲೂ ಕಾಣಿಸೋದಿಲ್ಲ. ಇಟ್ ಈಸ್ ದ ಇಮ್ಯಾಜಿನರಿ ಯೂನಿಟ್. 3, 2i ಇಟ್ಸ್ ಇಮ್ಯಾಜಿನರಿ ನಂಬರ್ಸ್ ಅಂತ ಹೇಳ್ತೀವಿ ಅಲ್ವಾ. ಇದು ಇಮ್ಯಾಜ್ ಮಾಡ್ಕೊಳ್ತೀವಿ. ಇದನ್ನ ನಾವು ಲ್ಯಾಂಡ್ ಅಂತ ಹೇಳಿದ್ರೆ ಇದನ್ನ ಟವರ್ ಅಂತ ಹೇಳ್ಬೋದು. ಈ ಟವರ್ನಿಂದ ನಮ್ಮ ಸಿಗ್ನಲ್ ಅನ್ನ ಡೆವಲಪ್ ಮಾಡ್ತಾರೆ. ಹೇಗೆ ಬಿಡ್ತಾರೆ ಅವರು, ವಿತ್ ದ ಹೆಲ್ಪ್ ಆಫ್ ದಿಸ್ ಇಮ್ಯಾಜಿನರಿ ಯೂನಿಟ್ ಐ. ಈ ಮೊಬೈಲ್ ಎಲ್ಲ ಯೂಸ್ ಮಾಡ್ತಾ ಇದ್ರಲ್ಲ, ಇದೆಲ್ಲ ಯೂಸ್ ಮಾಡಬೇಕಾದ್ರೆ ಈ ಐನೇ ಬಂದಿದೆ. ಐ ಕಾಣಿಸ್ತಾ ಇದೆಯಾ, ಇಲ್ಲ, ಇಡೀ ಇಮ್ಯಾಜ್ ಮಾಡ್ಕೊಳ್ತೀವಿ. ಅಲ್ಲಿಂದ ಅದರ ಸಿಗ್ನಲ್ ಅನ್ನ ಡೆವಲಪ್ ಮಾಡ್ತಾರೆ. ಎಷ್ಟು ದೂರ ಬಿಡುತ್ತೆ, ಅದು ಆ ಕಡೆ ಎಷ್ಟು ದೂರ ಹೋಗಬೇಕು, ಈ ಕಡೆ ಎಷ್ಟು ದೂರ ಹೋಗಬೇಕು, ಇದೆಲ್ಲವನ್ನು ಈ ಐ ಇಂದ ನಾವು ಹೇಳ್ತೀವಿ. ಇದು ನಮಗೆ ಗೊತ್ತಿಲ್ಲ, ಇಟ್ ಈಸ್ ಇಮ್ಯಾಜಿನರಿ. ಮ್ಯಾಥಮೆಟಿಕ್ಸಲ್ಲಿ ಬಹಳ ಇಂಪಾರ್ಟೆಂಟ್ ಇಂಥದ್ದು ತುಂಬ ಕೇಸ್ಗಳಿದೆ. ಅದನ್ನೆಲ್ಲ ನಾವು ಯೂಸ್ ಮಾಡಿ ಬರಿತೀವಿ. ನಾನು ನಿನ್ನೆ ಒಂದು ಹೇಳಿದ್ದೆ ನಿಮಗೆ, ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಬರುತ್ತೆ ಏನು, ಇ is called the exponential constant. It is the irrational numbers. It is not a rational numbers. It's clear? Its value is equal to approximate values up to 4 decimal place 2.7182 ಅಂತ 81 ಅಂತಲೂ ಹೇಳ್ತಾರೆ, 82 ಅಂತ ಹೇಳ್ಬೋದು. ಇಟ್ ಈಸ್ ಆನ್ ಇರ್ಯಾಷನಲ್ ನಂಬರ್ಸು. ಅದರ ಎಂಡ್ ಗೊತ್ತಿದೆಯಾ, ಇಟ್ ಈಸ್ ಕಂಟಿನ್ಯೂ ಆಗಿ ಬರಿತಾ ಹೋಗ್ತೀವಿ. ಇನ್ಫೈನೈಟ್ ಡಿಜಿಟು ಬರೆದ ಹಾಗೂ ಅದ್ರ ವ್ಯಾಲ್ಯೂಸ್ ಬರುತ್ತೆ. ಹಾಗೆ ಪೈ ಅಂತ ಬರಿತೀವಿ ಅಲ್ವಾ. ಪೈ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಇರ್ಯಾಷನಲ್ ನಂಬರ್ಸ್. 3.14152 ಹೀಗೆ ಬರ್ತಾ ಇರುತ್ತೆ. 15621 ಹೀಗೆಲ್ಲ ಬರ್ತಾ ಇರುತ್ತೆ. ಇಟ್ ಈಸ್ ಆಲ್ಸೋ ಇರ್ಯಾಷನಲ್ ನಂಬರ್ಸ್. ನೋ ಎಂಡು. ಐ ಅನ್ನೋದು ಇಮ್ಯಾಜಿನರಿ ಯೂನಿಟ್ಸ್ ಅಂತ ಹೇಳ್ತೀವಿ. ಕ್ಲಿಯರ್? I is the imaginary unit. ಬಟ್ ಇಲ್ಲೊಂದು ರಿಸಲ್ಟ್ಸ್ ಬರುತ್ತೆ, ನೀವು ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮ ಸ್ಟಡಿ ಮಾಡ್ತಾ ಗೊತ್ತಾಗುತ್ತೆ. ಈಸ್ ಇಮ್ಯಾಜಿನರಿ numbers, I is imaginary number, imaginary number, E is irrational numbers, pi is irrational numbers, but e to the power I into pi or pi into I, its value is a real numbers -1 ಅಂತ ಪ್ರೂಫ್ ಎಲ್ಲ ಬರುತ್ತೆ. ಇಟ್ ಈಸ್ ದ ರಿಲೇಷನ್ಸ್ ಗೊತ್ತಿರಬೇಕು. e to the power I into pi, its value is equal to -1 ಅಂದ್ರೆ ಏನು, ಈ ಡೆಸಿಮಲ್ ಪಾಯಿಂಟ್ ಎಲ್ಲಿಗೆ ಎಂಡ್ ಆಗುತ್ತೆ ಗೊತ್ತಿಲ್ಲ, ಪೈ ಗೊತ್ತಿಲ್ಲ, ಐ ಅನ್ನೋದು ಇಮ್ಯಾಜಿನರಿ ಬಟ್ ರಿಲೇಷನ್ಸ್ ಇದೆ. ಇದು ಮೂರನ್ನು ಸೇರಿಸಿದ್ರೆ ರಿಯಲ್ ನಂಬರ್ಸ್ ಬರುತ್ತೆ ಅಂತ. ಇದು ಇಮ್ಯಾಜಿನರಿ ನಂಬರ್ಸಲ್ಲಿ ಬರುವಂಥ ಯೂನಿಟ್ಸ್. ಇಮ್ಯಾಜಿನರಿ ನಂಬರ್ಸ್ ಅಂದರೆ ನಾವು 2D ಅಲ್ಲಿ ಪ್ಲೇನಲ್ಲಿ ರೀಪ್ರೆಸೆಂಟ್ ಮಾಡುವಂಥ numbers, that is the complex numbers x plus iy. X plus iy means it is the order pair x comma y. This one is represented by a point on the plane. Plane ಅಲ್ಲಿ represent ಮಾಡುವಂತ ಪಾಯಿಂಟ್ ಆಗಿದೆ.